ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದರರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಂಗ ಷಡಕ್ಷರಿ ಪೊನ್ನ ಪಂಪಲ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಲ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಜಗತನ ಹೋಲುವ ದೊರೆಗಳ ಧಾಮ ನಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೆ ಒಂದು ಜಿಲ್ಲಾ ವಕೀಲರ ಸಂಘದ ಒಂದು ಸಿಂಬಲ್ ಇರ್ತಕ್ಕಂಥ ಒಂದು ಪೆನ್ನನ್ನು ಕೊಡುವ ಮೂಲಕ ಅಭಿನಂದಿಸ್ತಾ ಇದ್ದೇವೆ. ಈ ಕಡೆ ಒಂದು ಗೀತೆ ನಡೀತಾ ಇರುತ್ತೆ. ನಮ್ಮ ಸಂಘದ ಒಂದು ಪದಾಧಿಕಾರಿಗಳ ಒಂದು ಪೆನ್ನು ಕೊಡುವ ಮೂಲಕ ಎಲ್ಲಾ ಸದಸ್ಯರಿಗೆ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೀವಿ. ವಂದನೆ ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ 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 ಸಾವಿರ ವಂದನೆ ಸಾಧನೆ ತೋರಿದ ಜಾಣೆಗೆ ಗೆಲುವಿನ ಬಂಗಾರಿಗೆ ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ.
ನೀಲಾಂಬರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರೋ ಸೌಂದರ್ಯವು ನೀನೇ. ರಂಗೇರಿರುವ ಹೂದೋಟದಲ್ಲಿ ತೂಗಾಡುತ್ತಿರು ಮಂದಾರವು ನೀನೇ. ನೀಲಾಂಬರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರೋ ಸೌಂದರ್ಯವು ನೀನೇ. ರಂಗೇರಿರುವ ಹೂದೋಟದಲ್ಲಿ ತೂಗಾಡುತ್ತಿರೋ ಮಂದಾರವು ನೀನೇ. ಮೋಹಾಂಗನೇ ನೀನು, ರಾಗಾಂಕಿತ ನಾನು, ಶೋಭನೆ ನೀಲಾಂಜನೆ ಅಭಿವಂದನೆ ವಂದನೆ ವಂದನೆ. ಸಾವಿರ ವಂದನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಕಾರ್ತೀಕ ಸಿರಿ ದೇವಾಲಯದಿ ಓಲಾಡುತ್ತಿರೋ ದೀಪಾಂಜಲಿಯು ನೀನೇ. ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರೋ ನೃತ್ಯಾಂಗನೆಯು ನೀನೇ. ಕಾರ್ತೀಕ ಸಿರಿ ದೇವಾಲಯದಿ ಓಲಾಡುತ್ತಿರೋ ದೀಪಾಂಜಲಿಯು ನೀನೇ. ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರೋ ನೃತ್ಯಾಂಗನೆಯು ನೀನೇ. ಸಿರಿಯವ್ವನೇ ನೀನು, ಅಭಿಮಾನಿಯೂ ನಾನು, ಓ ಶೋಭನೆ ಪ್ರೇಮಾಂಗನೆ ಅಭಿವಂದನೆ ವಂದನೆ ವಂದನೆ. ಸಾವಿರ ವಂದನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ವಂದನೆ ವಂದನೆ. ಸಾವಿರ ವಂದನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ 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 ವಂದನೆ. ಸಾವಿರ ವಂದನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ.
ಕಾಲ ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ಅದರಿಂದ ಸನ್ಮಾನಗೊಂಡಿರ್ತಕ್ಕಂಥ ಬಸವರಾಜ ಉದಿಗೆರೆ ಸರ್ ಅವರು ತಮ್ಮ ವಕೀಲ ವೃತ್ತಿಯ ಅನುಭವ ಮತ್ತು ಅನಿಸಿಕೆಗಳನ್ನು ತಿಳಿಸಬೇಕಾಗಿರುತ್ತದೆ. Respectable judges who are on the dais and in front of the dais and the President, Bar Association and all the executive members and elected members of the Bar Association, all my colleagues, friends, ladies and gentlemen, and who have come from outside today to attend the function of felicitation of we people. I am grateful to them and I welcome to them. Good evening, sir. Today I had an opportunity to before you to speak something about my experience of 50 years. So I am not so sir, all of you being the advocates are in a noble profession, and I cannot advise you what to do and what not to do. But I want to share my experience with you since last 50 years, what I have achieved and what I have gained or what I have done. So, first of all, I have a colleague advocates which gives me an immense pleasure. In fact, pay respect and take respect is the tradition of Indian culture. If I pay respect to you, and in turn I will be getting respect from you people. Respect cannot be borrowed or gained by force. It is the inner qualities of a person which deserves respect. Respect will be given by others when we respect them. This is the fundamental theory of life. Generally, respect is the only word which gives a lot of relationship in the society among the colleagues and among in the walk of life also. So next is anyway, today I would like to share with you my 50 years experience as an advocate in profession. This year I have crossed 50 years of milestone because always right from the beginning of my initial practice, I found that the judges will be always in favor of the juniors. They will be guiding and they will be helping. So, if you are interested, really interested, or to achieve the things, you must take the guidance of your seniors and you must always be with the seniors with the discussion and all these things. This is important. People will be learning so many things out of books and out of conversation, and it is also important. The experience counts. The seniors, and we should not hesitate to take advice from them, as well as a good name for us. I would like to put a word to the budding advocates that do not compare yourself. Do not compare yourself with others. You always feel he is senior and how could कि खुदा खुद होकर पूछे कि बोल तेरी रजा क्या है. So this is how even the God says that for our efforts which we are putting, He too will say, "Bolo kya chahiye aapko?" So to that extent and to that height, we should flourish. That after 50 years, I have boarded this stage today. After 50 years, no occasion has come to me to speak before you, climbing this dais. Once again,
I express my views before you. For providing this opportunity, I once again thank for elected persons to all my colleagues and to my speech. Thank you very much. ಉದಯರಾಜ್ ಸರ್ ಅವರಿಗೆ ಧನ್ಯವಾದಗಳು. ಅವಾಗ ಮೊದಲ ಇನ್ಸೂರೆನ್ಸ್ ವಕೀಲರು ಅಂದ್ರೆ ಉದಯರಾಜ್ ಸರ್, ಶೆಟ್ಟಿ ಬಂಡೆ ಸರ್, ಸತೀಶ್ ಕುಲಕರ್ಣಿ ಸರ್, ಸಲೀಂ ಖಾನ್ ಸರ್, ಕಲ್ಯಾಣ್ ಪಾಟೀಲ್ ಸರ್. ಅವ್ರು KSRTC ಬಸ್ ಅಲ್ಲ ಸರ್, ಅಂದ್ರೆ ಅವ್ರು ಅಷ್ಟೇ ಇದ್ರು. ಇವಾಗೆಲ್ಲ ಭಾಳ ಜನ ಆಗಿದ್ದಾರೆ. ಇನ್ಸೂರೆನ್ಸ್ ವಕೀಲರು ಅಂದ್ರೆ 5 ಜನ ನೋಡಿ ಸರ್ ಭೇಟಿ ಆಗಿರೋ ಅಂತ ಹೇಳ್ತಾರೆ. ಆ ರೀತಿ ಇತ್ತು ಮೊದಲು. ಇವಾಗ ಒಂದು 25 ವರ್ಷಗಳ ಒಂದು ಕಲಾ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಶಿವಕುಮಾರ್ ಕಾಟೋದೆ ಸರ್ ಅವರು ತಮ್ಮ ಅನಿಸಿಕೆಗಳು ತಿಳಿಸಬೇಕು. ದಯವಿಟ್ಟು ಎಲ್ಲರೂ 2 ನಿಮಿಷದಲ್ಲಿ ಮುಗಿಸ್ಬೇಕಂತ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ವಕೀಲರ ಸಂಘದ ಎಲ್ಲ ಸದಸ್ಯರಿಗೆ ಹಾಗೂ ಈ ಸಭೆಗೆ ಆಗಮಿಸಿದ ಎಲ್ಲ ನನ್ನ ವಕೀಲ ಬಾಂಧವರೇ, ನಾವು ಪ್ರತಿಯೊಂದು ವ್ಯಕ್ತಿ ತನ್ನ ಒಂದು ಪ್ರೊಫೆಷನಲ್ ಆಗಿ ತನ್ನ ಜೀವನ ಕಳೆದಿರ್ತಾನ. ಅದೇ ರೀತಿ ನಾವೇನಪ್ಪ ಅಂದ್ರೆ ನಾವು ಪ್ರೊಫೆಷನಲ್ ಆಗಿ ಒಂದು ವಕೀಲರ ಭರ್ತಿಗೆ ನಾವು ಆಯ್ಕೊಂಡಿವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಉದಗಿರೆ ಸಾಹೇಬ್ ಹೇಳಿನಂಗ ನಾವಾಗಲಿ, ನಮ್ಮ ಸರ್ದಾರ್ ಜೋಗೇಂದರ್ ಸಿಂಗ್ ಆಗಲಿ, ಸೀನಿಯರ್ ಆಗಿ ಸಿದ್ದರಾಮಪ್ಪ ಪಾಟೀಲ್ ಅವ್ರು ಜಾಯಿನ್ ಆಗಿದ್ದು. ನಾವು ಬಂದ ತಕ್ಷಣ ಒಂದು 2-3 ತಿಂಗಳು ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಅನಿಸ್ತದ. ಆಮ್ಯಾಗ ನಮ್ಮದು ಸರ್ದಾರ್ ಜೋಗೇಂದರ್ ಸಿಂಗ್ ಅವ್ರದ್ದು ಆಫೀಸ್ ನಾವು ಸಿವಿಲ್ ಜಾಯಿನ್ ಆದೆ. ಅವರೊಂದು ಆಶೀರ್ವಾದದಿಂದ ಮತ್ತವರು ನೀವು ಯಾವುದೇ ಒಂದು ಕೇಸ್ ಇರಬೇಕಾದ್ರೆ ಅದು ಯಾವುದು ಮಟ್ಟಕ್ಕೆ ಹಾಕಿರಲ್ಲ, ನೀವು ಡೀಪ್ ಆಗಿ ಸ್ಟಡಿ ಮಾಡಬೇಕು, ನೀವು ಕಂಪಲ್ಸರಿ ಸಕ್ಸಸ್ ಆಗ್ತೀರಿ ಅಂತ ಹೇಳಿ ಅವ್ರ ಒಂದು ಆಶೀರ್ವಾದದಿಂದ ನಾವು ಅದೇ ರೀತಿ ಯಾವುದೇ ರೀತಿ ಕೇಸ್ ಇದ್ದರೆ ನಾವು ಮುಂದುವರ್ಕೊಂಡು ಹಾಗೆ ಹೋಗ್ತೀವಿ. ಮತ್ತು ಇನ್ನೊಂದೇನದ, ನಮ್ದು ಬಸವಣ್ಣ ಅವ್ರಿಗೂ ಹೇಳ್ಯಾರ, ಕಾಯಕವೇ ಕೈಲಾಸ ಅಂತ ಹೇಳಿ. ನಾವು ಯಾವುದೇ ಒಂದು ಪ್ರೊಫೆಷನಲ್ ಆಗಿ ಯಾವುದೇ ಒಂದು ಹಿಡಿತೀವಿ, ಅದು ಅಂತ ಮುಗಿಯೋವರೆಗೆ ಅದಕ್ಕೆ ಬಿಟ್ಟು ಬಿಡಬಾರ್ದು. ಅವಾಗೇ ನಾವು ಲೈಫ್ನಾಗ ಸಕ್ಸಸ್ ಆಗ್ತೀವಿ. ಮತ್ತು ಇನ್ನು ವಕೀಲರದ್ದು ಹೇಳ್ಬೇಕಂದ್ರೆ, ಒಂದು ಡಾಕ್ಟರ್ ಇದ್ರೆ ಒಂದು ಪೇಷಂಟ್ ಸಾಯ್ಬೋದು, ಹೌದಾ? ನಮ್ದು ವಕೀಲರ ವೃತ್ತಿನಿಂದ ಇಡೀ ಸಮಾಜ ಹತ್ರ ಎಲ್ಲರೂ ಬರ್ತಾರೆ. ಒಂದು ಗುರು ತಗೋರಿ, ಒಂದು ರಾಜಕೀಯ ವ್ಯಕ್ತಿ ತಗೋರಿ, ಒಂದು ಅನಾರೋಗ್ಯ ಇದ್ದ ವ್ಯಕ್ತಿ ತಗೋರಿ, ಒಂದು ಯಾವುದೇ ಮಟ್ಟ ವ್ಯಕ್ತಿ ಇದ್ರು ವಕೀಲರ ಮ್ಯಾಗೆ ಅವರು ಡಿಪೆಂಡ್ ಆಗಿರ್ತಾರೆ. ಯಾಕಂದ್ರೆ ನಾವು ಯಾವುದೋ ಒಂದು 300-4 ವರ್ಷದಿಂದ ಒಂದು ಮನುಷ್ಯ ಮೊಮ್ಮಗನಿಗೆ ಕೇಳಿದ್ರೆ ಏನ್ ಹೇಳ್ತಾರ, ಅರೇ ನಮ್ಮ ಉತ್ತಮ ಒಂದು 300 ಎಕರೆ ಹೊಲ ಇತ್ತು, ಎಲ್ಲ ಮಾರ್ಬಿಟ್ಟ. ಅದೇ ಹೆಸರು ನೆನಪಿರಲ್ಲ, ಆಸ್ತಿ ಮ್ಯಾಗ ಅಷ್ಟು ಜೀವ ಇರ್ತದ. ಆ ಆಸ್ತಿ ನಾವು ವಕೀಲರು ಇರ್ತೇವೆ, ನಾವು ಒಂದು ವೇಳೆ ಲೂಸ್ ಆದೆವು, ಪಾಪ ಮನುಷ್ಯನ ಅಂತ ಆಸ್ತಿ ಕಳ್ಕೊತಾರ, ಹೌದಲ್ವಾ? ಅದಕ್ಕೆ ನಾವು ಯಾವುದೇ ರೀತಿ ಕೇಸ್ ಇರಲಿ, ಯಾವುದೇ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ ಇರಲಿ, ನಾವು ಸಿವಿಲ್ ಪ್ರೊಸೀಡಿಂಗ್ ಇರಲಿ, ನಾವೇನದ ಅಂದ್ರೆ ಮೈನತ್ತಿನ ಕೆಲಸ ಮಾಡಿದ್ರೆ 100% ಸಕ್ಸಸ್ ಆಗಿರ್ತೀವಿ ನಾವು. ಅದಕ್ಕೆ ನಮ್ಗೆ ಇಲ್ಲಿ ಏನದ 25 ವರ್ಷ ಅದ. ಈ ನಮ್ದೇನು ನಾನು ಪ್ರಾಂಪ್ಟ್ ಆಗಿ ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದೆಲ್ಲ ತಮ್ಮ ಎದುರ ಜಡ್ಜಸ್ ಇದ್ರ ಎಲ್ಲರೂ ಎದುರ ಇದೆ. ಅದಕ್ಕೆ ನಾ ಏನು ಹೆಚ್ಚಿಗೆ ಹೇಳಕ್ಕೆ ಬಯಸಲ್ಲ. ಈ ನಮ್ಗೆ ಇಲ್ಲಿ 25 ವರ್ಷ ಪ್ರಾಕ್ಟೀಸ್ ಮಾಡಿನ ಸಲ ನಮ್ಗೆ ಇಲ್ಲೆಲ್ಲ ಸನ್ಮಾನ ಮಾಡಿ ಇದು ಮಾಡಿದೆ. ಅದಕ್ಕೆ ತಮಗೆಲ್ಲ ಧನ್ಯವಾದಗಳು ಹೇಳ್ತಾ ಪಾಯಿಂಟ್ ಟು ಪಾಯಿಂಟ್ ಆರ್ಗ್ಯುಮೆಂಟ್ ಮಾಡಿದಂಗೆ ಹೇಳಿರ್ತಕ್ಕಂಥ ಶಿವಕುಮಾರ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಅವ್ರು ಹೇಳಿದ್ರು, ಡಾಕ್ಟರ್ ತಪ್ಪು ಮಾಡ್ರೆ ಒಬ್ಬನೇ ಸೈತಾನ, ವಕೀಲ್ ತಪ್ಪು ಮಾಡ್ರೆ ಒಂದು ಫ್ಯಾಮಿಲಿ ಕೊಲ್ಯಾಪ್ಸ್ ಆಯ್ತದ, ಮಕ್ಕಳು ಮೊಮ್ಮಕ್ಕಳು ತಕ್ಕಂದಾಗ ಅಂತ ಹೇಳಿದ್ರು. ಅವ್ರಿಗೆ ತುಂಬಾ ಧನ್ಯವಾದಗಳು. ಇವಾಗ ನಮ್ಮ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಕರಂಜಿ ಸರ್ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ. First of all, I congratulate all the advocates on the eve of Lawyers' Day or Advocates' Day. Honorable Principal District and Session Judge Sri Baligu Rahimanji, respected President Sri Sammukaya Swamiji, and office bearers of the DBA, of the dais, Honorable
all magistrates, senior advocates and the galaxy of junior advocates. ಬಹಳಷ್ಟು ಜನರು ಓನ್ಲಿ ಜೂನಿಯರ್ಸ್ ಇರ್ತಾರೆ and other. Everybody knows that we are celebrating the Advocates Day every year. First, you might have know about the Advocates Day. When I was the president of the Bar Association in 2010, we have celebrated first time in our district Bar Association as the Lawyers Day. To commemorate the birth anniversary of Dr. Rajendra Prasad, who was the first president of India, prominent and distinguished lawyer of the Patna High Court. Why we should celebrate? Why we shall celebrate the Advocates Day? Because advocates are very important in our day-to-day life. As already told by our senior advocate Sri Udgira Sahibji, whenever there is disputes or quarrel happens, they will ask or they will say that I will see you in court. So, why they will say like this? Because today the judiciary or the rule of law is the only one department or wing which impartially solves the problems of the civilians or citizens. We, the members of the legal fraternity, we are also called as the architecture of the society or engineer of the society. We must serve for the society along with the maintaining the cordial relations with the bar and bench. We have to uphold the dignity of the judiciary or justice by serving ourselves. Our duty, being an officer of the court, to uphold or to promote the justice. Winning of a case is just it is an incidental one. As it is said by Dr. Rajendra Prasad, it is not my word. Being advocate, we must support the courts for speedy disposal of the cases, no matter whether we will win the case or lose the case. We must be humble to the public. At the same time, we have to maintain the decorum of the court by assisting the court for speedy disposal of the cases. And my sincere advice to all junior advocates that this profession is very hard. Every advocate expect that soon after becoming the advocates they want to earn money. No, it is very lengthy process. We have to work very hard. First, we must gain the confidence of the public, then only the public will rush to you. Therefore, you must work hard. Advocates are lifetime students, continuous student. We must study the ongoing changes in the laws. The government will amend the constitution so that the laws will be changed. So, advocates' role are very important in the society. We must become the bridge between the society and the judiciary. We must protect the interest of the individuals, their freedoms, their rights.
not only bring the dignity and decorum of the judiciary, but also we have to gain the respect from the society or public in general. So already Mr. Dhanraj has warned me to take only 2 minutes. Number of times I have delivered my speech. So once again I congratulate all the advocates on the eve of this Advocates Day, and particularly those who have completed 25 years of practice, and other junior advocates, they also successfully complete 25 years of practice and attend on this Advocates Day. Thank you one and all. Thanks. ಅದಕ್ಕೆ ಅನಿಲ್ ಕುಮಾರ್ ಕಲೀಲ್ ಸರ್ ಅವರಿಗೆ ತುಂಬಾ ಧನ್ಯವಾದ. ಬಸವರಾಜ್ ಬುಳ್ಳ ಸರ್ ಅವರು ಒಂದು 2 ನಿಮಿಷ ಮಾತಾಡಬೇಕಂತ ಕೇಳ್ಕೊಳ್ತೇನೆ. ನನ್ನೆಲ್ಲ ವಕೀಲ ಸಹೋದರರಿಗೆ ವಕೀಲರ ದಿನಾಚರಣೆಯ ಅಂಗವಾಗಿ ಹೃತ್ಪೂರ್ವಕ ಶುಭಾಶಯಗಳು, ವಂದನೆಗಳು. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮ ನ್ಯಾಯಾಧೀಶ ವೃಂದಕ್ಕೆ, ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಇನ್ನಿತರ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ವಕೀಲರ ದಿನಾಚರಣೆಯ ಅಂಗವಾಗಿ ನನ್ನ ಶುಭಾಶಯಗಳು. ಈಗಾಗಲೇ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಒಂದು ಡೆಡ್ಲೈನ್ ಅನ್ನು ಹೇಳಿಬಿಟ್ಟಿದ್ದಾರೆ. ಇವೆರಡು ಮಾತು ಹೇಳೋದ್ರೊಳಗೆ 2 ನಿಮಿಷ ಮುಗಿದೋಗ್ಬಿಡ್ತು. ಆದರೂ ಕೂಡ ಐ ವಿಲ್ ವೈಲೇಟ್ ಟು ಸೇ ಸಮಥಿಂಗ್. ದ ಟೈಮ್ ಹ್ಯಾಸ್ ರೀಚ್ಡ್ ಇಟ್ಸ್ ಅಂತಿಮ ಘಟ್ಟ ತಲುಪಿದೆ. ಎಲ್ಲರಿಗೂ ಕಸಿವಿಸಿ ಆಗ್ತಾ ಇದೆ. ಮಾತು ಕೇಳೋದ್ರಲ್ಲಿ ಇಷ್ಟ ಇಲ್ಲ, ಆದರೂ ಮಾತಾಡಲೇಬೇಕು. ಯಾಕೆಂದರೆ ಇವತ್ತು ನಮ್ಮ ದಿನ. ಟುಡೇ ಇಟ್ ಈಸ್ ದ ಅಡ್ವೊಕೇಟ್ಸ್ ಡೇ. ವಿ ಮಸ್ಟ್ ಸ್ಪೀಕ್ ಆ್ಯಂಡ್ ವಿ ಮಸ್ಟ್ ಲಿಸನ್ ಸಮಥಿಂಗ್ ಫ್ರಮ್ ದ ಲರ್ನರ್ಸ್. ನಾವು ಈ ದಿನ ಮಾತಾಡಿಲ್ಲ ಅಂದ್ರೆ ಯಾವ ದಿನ ಮಾತಾಡಬೇಕು, ಎಲ್ಲಿ ಮಾತಾಡ್ಬೇಕ್ರಿ? ನಾವು ಕೇಳಲೇಬೇಕು, ನಾವು ಮಾತಾಡಲೇಬೇಕು. ಇಟ್ ಈಸ್ ಅವರ್ಸ್ ಡೇ. ಐ ಪ್ರೌಡ್ಲಿ ಸೇ ದಟ್ ಇಟ್ ಈಸ್ ಅವರ್ಸ್ ಡೇ. ವಿ ಹ್ಯಾವ್ ಟು ಸ್ಪೀಕ್ ಸಮಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಲಿಸನ್ ಸಮಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಸೆಲೆಬ್ರೇಟ್ ಎವ್ರಿಥಿಂಗ್. ಮೊದಲಿಗೆ ಈ ದಿನದ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇದರ ದಿನದ ಗಾಂಭೀರ್ಯತೆಯನ್ನು ನಾವು ಮನಗಣಬೇಕಾಗಿದೆ. ಎಲ್ಲರೂ ಎಲ್ಲ ದಿನವನ್ನು ಮಾಡ್ತಾರೆ. ಪ್ರೊಫೆಷನಲ್ ಡಾಕ್ಟರ್ಸ್, ಇಂಜಿನಿಯರ್ಸ್ ಆ್ಯಂಡ್ ಈವನ್ ಆಡಿಟರ್ಸ್, ಟೀಚರ್ಸ್, ಸೊ ಎವ್ರಿಬಡಿ, ಪ್ರತಿಯೊಬ್ಬರು ತಮ್ಮ ತಮ್ಮ ಒಂದು ಪ್ರೊಫೆಷನ್ನ ವೃತ್ತಿಪರತೆಯ ದಿನವನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ವಿಜೃಂಭಣೆಯಿಂದ ಮಾಡಿಕೊಳ್ತಾ ಇದ್ದಾರೆ, ಬಹಳ ಸಂಭ್ರಮದಿಂದ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ನಾವು ಅವರಲ್ಲಿ ಇರ್ತಕ್ಕಂತಹ ಹುಮ್ಮಸ್ಸು, ಹುರುಪು, ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಆದರೆ ನಮ್ಮ ವಕೀಲರ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಬಹಳ ಗಾಂಭೀರ್ಯತೆಯಿಂದ ನೋಡಬೇಕಾಗಿದೆ. ಇದು ಬರಬೇಕಾಗಿದೆ. ನಾನು ಮಾರ್ನಿಂಗ್ ನಮ್ಮದು ವೆರಿ ಸೀನಿಯರ್ ಮೆಂಬರ್ ಆಫ್ ಅವರ್ ಬಾರ್ ಮಿಸ್ಟರ್ ಭಾಸ್ಕರ್, ಮಾರ್ನಿಂಗ್ ಹಿ ವಾಸ್ ನನಗೆ ಭೇಟಿಯಾದಾಗ ನಾನು ಹೇಳಿದೆ, ಸರ್ ವಿಶ್ ಯು ಲಾಯರ್ಸ್ ಡೇ, ಸಾರಿ ಅಡ್ವೊಕೇಟ್ಸ್ ಡೇ ಅಂತ ಹೇಳಿದಾಗ ಹಿ ವಾಸ್ ವೆರಿ ವಿತ್ ಎ ಸ್ಮೈಲಿಂಗ್ ಫೇಸ್, ನಗುನಗ್ತಾ ಹೇಳಿದ್ರು, ಐ ಹ್ಯಾವ್ ವೆರಿ ಲಾಂಗ್ ಪೀರಿಯಡ್ ಆಫ್ ಪ್ರೊಫೆಷನ್ ಐ ಹ್ಯಾವ್ ಸ್ಪೆಂಟ್ ಹಿಯರ್ ಅಂತ ಹೇಳಿದ್ರು. ಅವ್ರ ಜೊತೆ ನಮ್ಮೊಬ್ಬರು ಕೇಸ್ಕರ್ ಅಂತಿದ್ರು. ಏನ್ರಿ ಸರ್ ನೀವು ಹೇಳ್ತಾ ಇದ್ರಿ ನಮ್ಮೊಳಗೆ ಖುಷಿ ಇಲ್ಲ. ಸರ್ ಅದ್ಯಾಕೆ ಅಂತ ಕೇಳಿದೆ. ನಮ್ಮೊಳಗೆ ಶಕ್ತಿ ಇಲ್ಲ, ನಮ್ಮಲ್ಲಿ ಉಲ್ಲಾಸ ಇಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಒಂದು ನಗೆ ಮುಖವನ್ನು ತೋರ್ತಕ್ಕಂಥ ಶಕ್ತಿ ನಮ್ಮೆಲ್ಲರಲ್ಲಿ ಬರಬೇಕಾಗಿದೆ ಈ ದಿನವನ್ನು ಆಚರಿಸುವ ಸಂದರ್ಭದಲ್ಲಿ. ಈಗ ಈ ದಿನ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಕೇಳಿದಾಗ, ನಾನು ಪ್ರಾರಂಭದಲ್ಲಿ ಜಾಯ್ನ್ ಆದಾಗ ಈ ದಿನ ಆಚರಣೆ ಮಾಡ್ತಾ ಇರಲಿಲ್ಲ. ನಾವು ಓನ್ಲಿ ವಿ ಆರ್ ಸೆಲೆಬ್ರೇಟಿಂಗ್ ಲಾ ಡೇ ಆನ್ 26th November. ಸೊ ದಟ್ ವಾಸ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನಾವು ಮರೀಲಿಕ್ಕಿಲ್ಲ. ಈ ಭೂಮಿಯಲ್ಲಿ ಅಂತಹ ದೇಶಭಕ್ತ ಇನ್ನು ಮುಂದೆ ಹುಟ್ಟತಾನೆ ಇಲ್ಲೂ ಗೊತ್ತಿಲ್ಲ. ಆದರೂ ಈ ದೇಶದ ಒಂದು ಪ್ರಗತಿಗಾಗಿ, ಈ ದೇಶದ ಒಂದು ಸಂರಕ್ಷಣೆಗಾಗಿ, ಈ ಪ್ರಜಾಪ್ರಭುತ್ವದ ಒಂದು ಉಳಿವಿಗಾಗಿ
ಆ ಭೀಮಂತ ನಾಯಕ್ ಕೊಟ್ಟಿರ್ತಕ್ಕಂತಹ ಸ್ಫೂರ್ತಿಯ ಮಾತುಗಳನ್ನು ನಾವೆಂದೂ ಮರೆಯಲಿಕ್ಕಿಲ್ಲ. ಇಂತಹ ಒಂದು ಸಂಸತ್ತಿನಲ್ಲಿ ಸಂವಿಧಾನದ ಅನುಸಾರವಾಗಿ ಎಲ್ಲ ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನ ನಿಮಿತ್ತ 3ನೇ ಡಿಸೆಂಬರ್, ಸುಮಾರು 78 ವರ್ಷ ಕಾಲ ಬದುಕುಳಿತಕ್ಕಂಥವರು 1884ರಲ್ಲಿ ಜನ್ಮ ತಾಳಿ ಈಗಿನ ಜಿರಡೆ ಬಿಹಾರದಲ್ಲಿ ಅವರು ಜನ್ಮ ತಾಳಿದ್ರು. ಅವರಿಗೆ ಇರ್ತಕ್ಕಂಥ ಒಂದೇ ಒಂದು ಮಗು ಮೃತ್ಯುಂಜಯ ಪ್ರಸಾದ್ ಅಂತಕ್ಕಂಥ. ಅವರ ತಾಯಿ ಕಮಲೇಶ್ವರಿ, ತಂದೆ ಮಹಾದೇವ್ ಶಾಹಿ. ಇವರ ಉದರದಲ್ಲಿ ಜನಿಸಿರ್ತಕ್ಕಂತಹ ಭಾರತದ ರತ್ನ. ಅವರಿಗೆ ಬಹಳ ತಡವಾಗಿ ಭಾರತ ರತ್ನ ಅವಾರ್ಡನ್ನು ಸಿಕ್ತು. ಆಮೇಲೆ ಅಲಹಾಬಾದ್ ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಸಿಕ್ತು. ಅವರು ಇವತ್ತು ತಮ್ಮ ಜನ್ಮದಿನದ ಅಂಗವಾಗಿ ನಮ್ಮ ಈ ಪೂರ್ವಜರು ವಕೀಲರ ದಿನಾಚರಣೆ ಅಂತ ನಮ್ಮೆಲ್ಲರನ್ನ ಸಂಭ್ರಮಿಸಲಿಕ್ಕೆ ಅವರ ಜನ್ಮದಿನವನ್ನು ನಾವು ನೆನಪಿಸುವುದು ಅತಿ ಅವಶ್ಯವಾಗಿದೆ. ಡಾಕ್ಟರ್ ರಾಜೇಂದ್ರ ಪ್ರಸಾದರ ಜೀವನದ ಒಂದೊಂದು ಘಟ್ಟಗಳನ್ನು ನೆನಪಿಸಿದರೆ ಬಹಳ ನಮಗೆ ವಿಪರ್ಯಾಸ ಅನ್ನಿಸ್ತದೆ. ಸರಳ ಸಜ್ಜನಿಕೆಯ ಒಬ್ಬ ವ್ಯಕ್ತಿ ದೇಶದ ಅತ್ಯುನ್ನತವಾದ ಒಂದು ಪೀಠವನ್ನು ಅಲಂಕರಿಸಿದರೂ ಕೂಡ ಅವರ ನಡವಳಿಕೆ, ಅವರ ಒಂದು ಕಾರ್ಯ, ಅವರ ಒಂದು ಶೈಲಿ ನಾವು ಕಂಡಾಗ ಆಶ್ಚರ್ಯ ಅನಿಸ್ತದೆ. ಅವರು ವಕೀಲರಾಗಿ ಸೇವೆ ಮಾಡಿದರು, ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸೇವೆ ಮಾಡಿದರು, ಮತ್ತು ರಾಜಕೀಯದಲ್ಲಿ ಬಹಳ ಅವರ ಒಂದು ನಡವಳಿಕೆ, ಅವರು ಮಾಡಿರ್ತಕ್ಕಂಥ ಕಾರ್ಯ ಇವತ್ತಿಗೂ ಕೂಡ ಅಚ್ಚಳಿಯದೆ ನಮ್ಮನ್ನು ನೆನಪಿಸ್ತವೆ. ಮತ್ತು ಈ ರಾಷ್ಟ್ರಪತಿ ಹುದ್ದೆಯಿಂದ ಅವರು ನಿವೃತ್ತಿಯಾದ ನಂತರ ಅವರ ಜೀವನದ ಘಟ್ಟ ಅತ್ಯಂತ ದುಃಖದಾಯಕ. ಯಾವ ರೀತಿ ಮೊದಲಿನವರು ಇದ್ದಿದ್ರು ಅವರನ್ನು ನಾವು ಅನುಸರಿಸಬೇಕಾಗಿದೆ. ಹೀಗಾಗಿ ಒಬ್ಬ ವಕೀಲರಲ್ಲಿ ಇರತಕ್ಕಂತಹ 7 ಲ್ಯಾಂಪ್ಸ್ ನಮ್ಮ ಒಂದು ಪ್ರೊಫೆಷನಲ್ ಎಥಿಕ್ಸ್ನಲ್ಲಿ ಇದೆ. ಎವ್ರಿ ಎಡ್ಯುಕೇಟ್ ಶುಡ್ ನೋ ದೀಸ್ 7 ಲ್ಯಾಂಪ್ಸ್ ವೈಲ್ ಬಿ ಎಂಟರಿಂಗ್ ದಿಸ್ ಪ್ರೊಫೆಷನ್. ನಮ್ಮ ನಿವೃತ್ತ ಡಾಕ್ಟರ್ ಶಿವರಾಜ್ ಪಾಟೀಲ್ರು, ನಾನೇನು ಈ ಪ್ರೊಫೆಷನಲ್ಲಿ ಎಂಟರ್ ಆಗಿಲ್ಲ, ಅವ್ರ ಸ್ಪೀಚ್ ಕೇಳಿದ್ದೆ. ಅವ್ರು ಹೇಳ್ತಿದ್ರು, ದಿಸ್ ಪ್ರೊಫೆಷನ್ ಈಸ್ ಎ ಲಾಸ್ಟ್ ಪ್ಯಾಸೆಂಜರ್ ಇನ್ ಎ ಲಾಸ್ಟ್ ಬಸ್ ಅಂತ ಹೇಳಿದರು. ಈ ಹುದ್ದೆಯನ್ನು, ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಪ್ರಾರಂಭದಿಂದ ಬಂದಿರೋದು ಬಹಳ ಕಡಿಮೆ. ಆದರೆ ಎಲ್ಲವನ್ನ ಹುಡುಕಾಡಿ ಕೊನೆಗೆ ಈ ವೃತ್ತಿಯಲ್ಲಿ ಸೇರಿರ್ತಕ್ಕಂಥವ್ರು ಬಹಳ ಜನ ಅಂತ ಅವರ ಒಂದು ಸಮಗ್ರ ಅಧ್ಯಯನದಿಂದ ಅವರು ಸ್ವಂತ ಮಾತುಗಳಲ್ಲಿ ಹೇಳಿದ್ದಾರೆ. ಹೀಗಾಗಿ ಈ ಪ್ರೊಫೆಷನಲ್ಲಿ ಬಂದ ತಕ್ಷಣ ನಾವು ಕಂಡುಕೊಳ್ತಕ್ಕಂಥ ನಮ್ಮ ಒಂದು ಪ್ರೊಫೆಷನಲ್ ಎಥಿಕ್ಸ್, ವೃತ್ತಿಪರ ನೀತಿ ಅಂತ ಹೇಳ್ತದೆ. ಆ ವ್ಯಕ್ತಿಯಲ್ಲಿ ಏನೇನಿರಬೇಕು ಅಂದರೆ ಆನೆಸ್ಟಿ, ಕರೇಜ್, ಇಂಡಸ್ಟ್ರಿ, ವಿಟ್, ಎಲೋಕ್ವೆನ್ಸ್, ಜಜ್ಮೆಂಟ್ ಆ್ಯಂಡ್ ಫೆಲೋಶಿಪ್. ದೀಸ್ 7 ನೇಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರಾಮಾಣಿಕತೆ, ಧೈರ್ಯ, ಪರಿಶ್ರಮ, ತೀಕ್ಷ್ಣತೆ, ವಾಕ್ಚಾತುರ್ಯ, ವಿವೇಚನೆ ಮತ್ತು ಸಹಭಾಗಿತ್ವ. ಈ 7 ಗುಣಗಳನ್ನು ನಮ್ಮ ವಕೀಲರಲ್ಲಿ ನಾವು ಸರಿಯಾಗಿ ಒಂದು ವೇಳೆ ಅನುಸರಿಸಿದರೆ ದೇರ್ ಇಸ್ ನೋ ಡೌಟ್ ಒನ್ ಅಡ್ವೊಕೇಟ್ ಒನ್ ಆರ್ ಅದರ್ ಡೇ he will become very topmost advocate in the region. ಮತ್ತೆ ಶಿವರಾಜ್ ಪಾಟೀಲ್ರು, ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಹೇಳ್ತಕ್ಕಂಥ ಇನ್ನೊಂದು ಮಾತು ನನಗೆ ನೆನಪು ಬರ್ತದೆ. ಒಬ್ಬ ಪ್ರಾಮಾಣಿಕ ವಕೀಲರಾಗಿ ಒಬ್ಬ ಅತ್ಯುನ್ನತ ಹೆಸರನ್ನು ಪಡಿಬೇಕಾದ್ರೆ 3 ಹೇಳಿದ್ರು ಅವರು, 3 ವಿಷಯಗಳು. ಒನ್ ಈಸ್ ಹಾರ್ಡ್ ವರ್ಕ್, ಅನದರ್ ಈಸ್ ಆನೆಸ್ಟಿ, ಆ್ಯಂಡ್ ಲಾಸ್ಟ್ ಒನ್ ಈಸ್ humbleness. So these 3 factors are very important for any person if he want to become a topmost advocate in their region. So ಹೀಗಾಗಿ ನಮ್ಮ ಒಂದು ಈ ವೃತ್ತಿಯಲ್ಲಿ ಘನತೆ, ಗೌರವ ಮತ್ತು ಗಾಂಭೀರ್ಯದಿಂದ ನಾವು ಕೆಲಸ ಮಾಡಿದರೆ ನಮ್ಮನ್ನು ಯಶಸ್ಸಿಗೆ ಕೊಂಡೊಯ್ಯುವಲ್ಲಿ ಯಾವ ಶಕ್ತಿಯೂ ನಮ್ಮನ್ನು ವಿರೋಧಿಸುವುದಿಲ್ಲ, ಅಲುಗಾಡಿಸುವುದಿಲ್ಲ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ಸಮಯ ಬಹಳ ಆಗಿದೆ, ಎಲ್ಲರೂ ನೋಡ್ತಾ ಇದ್ದಾರೆ, ವ್ಯಾನ್ ದ ಸ್ಪೀಚ್ ವಿಲ್ ಎಂಡ್.
ಸೊ ನಾನು ನನ್ನ ಮಾತಿಗೆ ಈಗ ಅಲ್ಪದಲ್ಲಿಯೇ ಅಮೃತ ಅಂತ ತಿಳಿದುಕೊಂಡು ನನ್ನ ಮಾತಿಗೆ ವಿರಾಮನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಬಸವರಾಜ್ ಬುಳಕ್ ಸರ್ ಅವರು ಮಾತು ಕೇಳಿದಾಗ ನಮ್ಮ ಪ್ರಿನ್ಸಿಪಾಲ್ ಸಿಜೆಮ್ ಆಗಿರ್ತಕ್ಕಂಥ ರಾಜೇಶ್ ಸೋಮಶೇಖರ್ ಸರ್ ಅವ್ರನ್ನೇ ಬರ್ತದೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಎಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಿದ್ರು ಜೂನಿಯರ್ಸ್ಗಳಿಗೆ. ಅದ್ರ ಬಗ್ಗೆ ನಮ್ಮ ಮುಂದೆ ಏನೂ ಹೇಳಲ್ಲ, ಅದು ತಿಳ್ಕೊಬೇಕು ಎಲ್ಲರೂ. ಇವಾಗ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಎಂ.ಆರ್. ಗುಡ್ಬೋಲಿ ಅವರು ಇವತ್ತಿನ ದಿವಸ ಕುರಿತು ಮಾತಾಡಬೇಕಂತ ಕೇಳ್ಬೋದು. Respect to the Honorable Principal Judge and all the judges of improper leader advices on my advocate. ಇಲ್ಲಿವರೆಗೆಲ್ಲರೂ ಅವರವ್ರ ವಿಚಾರನ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೆ ಒಂದೊಂದು ಪ್ರೊಫೆಷನ್ ಇದೆ, ಪ್ರತಿಯೊಂದು ಕಾರ್ಯಕ್ಕೊಂದು ಪ್ರೊಫೆಷನ್ ಇದೆ. ಲೇಬರ್ ಪ್ರೊಫೆಷನಲ್ಸ್ ಇದೆ, ಮೆಕ್ಯಾನಿಕ್ ಪ್ರೊಫೆಷನ್ ಇದೆ, ಟೀಚರ್, ಇಂಜಿನಿಯರ್, ಡಾಕ್ಟರ್ಸ್, advocates, etc. Advocate and the judges, they are two faces of the justice. It is very important in the judiciary, judice system. So, Advocate Act ಇದೆ, Judges Act ಅದನ್ನೆಲ್ಲ ನಮಗೆ. ಆದರೆ why they have chosen the Advocate Act? It is a profession. Always the judiciary, they have sacrificed their life. Advocate, they have created a youth. They have created a generation to something. Therefore, ಈಗ ಏನಂತಾರಂದ್ರೆ ಅಡ್ವೊಕೇಟ್ ಯಾವ ಟೈಪ್ ಇದ್ದಾರೆ ಅಂದರೆ ದೇ ಆರ್ ಕನೆಕ್ಟ್ ಟು ದಿ ಹಾರ್ಸ್. ಕುದುರೆ, ವಕೀಲ ಅಂದರೆ ಒಂದು ಕುದುರೆ ಇದ್ದಾಗ. ಯಾಕಂದರೆ ಕುದುರೆ ಕೊಡೋದಿಲ್ಲ. ವಕೀಲರಿಗೆ ವಯಸ್ಸಿಲ್ಲ, ಪ್ರೊಫೆಷನ್ ಆಗಿ ರಿಟೈರ್ ಆಗಿ. ಕೆಲವು ಜನರಿಗೆ ಒಂದು ಪರ್ಟಿಕ್ಯುಲರ್ ಏಜ್ ಇದೆ, ಆ ಏಜ್ ರಿಟೈರ್ ಆಗಿ ಹೋಗ್ತಾರೆ. ಆದರೆ ಅಡ್ವೊಕೇಟಿಗೆ ರಿಟೈರ್ಗೆ ಏಜ್ ಇಲ್ಲ. ಅವ್ರು ಎಲ್ಲವರಿಗೆ ದುಡಿತಾರೋ ಅಲ್ಲಿವರೆಗೆ ಅವ್ರಿಗೆ ಕಂಟಿನ್ಯೂ ಲೈಫ್ ಇದೆ. ಅದೇ ಥರ ಜಸ್ಟ್ ಲೈಕ್ ಲೇಬರ್ಗೂ ರಿಟೈರ್ ಇಲ್ಲ. ಲೇಬರ್ ಅವನ ಕೈಲಿ ಶಕ್ತಿ ಇರೋರಿಗೆ ಅವನು ದುಡಿತಾನೆ, ಸಂಪಾದನೆ ಮಾಡ್ತಾನೆ. ಆದರೆ ನಾವು ಶಕ್ತಿ ಇರೋರಿಗೆ ಕಲಿತಾ ಇರ್ತೀವಿ, ಲರ್ನ್ ಮಾಡ್ತೀವಿ. ಅರ್ನ್ ಅದು ಸೆಕೆಂಡರಿ ಥಿಂಗ್ಸ್. ಅರ್ನ್ ಈಸ್ ಡಿಫ್ರೆಂಟ್. ಅರ್ನ್ ನಾವು ಹೇಳೋದು ತಪ್ಪೇನು ಅನಿಸ್ತದೆ. ಎಲ್ಲೋ ಅರ್ನ್ ಮಾಡ್ತಾರೆ. ಈ ಒಂದು ಲೇಬರ್ ಆಲ್ಸೋ ಅರ್ನಿಂಗ್ ಸಮ್ ಡಿಫ್ರೆಂಟ್ ಪರ್ಸನ್ ದೇ ಅರ್ನಿಂಗ್ ಸಮ್ ಒಂದು ಬೇರೆ ಬೇರೆ ವೇಲಿಂದ ಅರ್ನ್ ಮಾಡ್ಬೋದಿಲ್ಲ ಅಂತ. ನಮ್ಮ ಲರ್ನಿಗೆ ನಮ್ಗೆ ಏನು ಅರ್ನ್ ಬರ್ತದೋ ಅದವ ಡ್ಯೂಟಿಗೆ ಫಸ್ಟು ಅದು ರೆಮ್ಯುನರೇಷನ್ ಸಿಗ್ತದೆ. ಆದರೆ ಇತ್ತೀಚಿನ ದಿನದಲ್ಲಿ ಅಡ್ವೊಕೇಟ್ ಆ್ಯಕ್ಟ್ ಇದೆ, ಅಡ್ವೊಕೇಟ್ ಏಜ್ ಇದೆ. ಅಡ್ವೊಕೇಟ್ ಏಜ್, ಅಡ್ವೊಕೇಟ್ ಹೆಂಗಿರಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಹೇಳ್ತಾರೆ. ಹೂ ಇಸ್ ಫಾಲೋಯಿಂಗ್ ದಿ ಪ್ರಾಸೆಸ್. ಹೇಳೋದು ಮಾತಷ್ಟಿದೆ. ಇವಾಗ ಅಡ್ವೊಕೇಟ್ ಈ ಥರ ನಾವು ಲೈಫ್ದಾಗೆ different types of the advocates, the quality of the advocate, quantity of the advocates are growing day by day, not the quality of the advocates. I'm understand because I'm one of the advocates. Since last 34 years I'm practicing here. So I'm not proud of myself. In my profession, in my advocacy, two my juniors, they are presently one junior is additional session judge, another junior is now present senior civil judge. ಆದರೆ ನಾವು ಅಡ್ವೊಕೇಟ್ ಆಗಿ we create something. What the duty of the advocate, not the right of the advocates. What type of the duties to the society, ourselves, our family. The judges, their duty to do service, justice to all. But they have sacrificed their life. In all means, you are not sacrificing your life. Because one judgment ಅನ್ನು ಕೊಡಬೇಕಾದ್ರೆ ಜಡ್ಜಸ್ ಅನ್ನು ಎಷ್ಟು ವಿಚಾರ ಮಾಡಬೇಕಾಗ್ತದೆ, ಅದೇ ಅಡ್ವೊಕೇಟಿಂಗ್ ಮಾಡೋಕ್ಕಾಗಲ್ಲ. ದ ಅಡ್ವೊಕೇಟ್ ದ 3 persons ಫ್ರೀ ಅಡ್ವೊಕೇಟ್ ಇರ್ಬೋದು. ಅದೇ ಸೇಮ್ ಥಿಂಗ್ಸ್ ಅನ್ನು ಜಡ್ಜಸ್ ಮೇಲೆ ಹಾಕಿದರೆ ದೇಶ ಭಾಳ ಕಷ್ಟ ಆಗುತ್ತೆ. ಅವ್ರ ಫ್ಯಾಮಿಲಿ ಆಗಿರ್ತದೆ, ಪರ್ಸನಲ್ ಇರ್ತದೆ,
ಹಾಗೆ ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಟೈಪ್ಸ್ ರೂಲ್ಸು ಡಿಫ್ರೆಂಟ್ ಟೈಪ್ಸ್ ಕೇಸಸ್ ಆ ಪ್ರಕಾರ ಜಸ್ಟಿಸ್ ಕೊಡಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಡ್ವೊಕೇಟ್ ಹೇಳ್ಬೋದು ಏನಪ್ಪ ಜಸ್ಟಿಸ್ ಹೇಳ್ತಾರೆ, ಆ ಜಡ್ಜಸ್ಗಳಿಗೆ ನಾವು ಕ್ರಾಸ್ ಮಾಡಬೇಕಾದ್ರೆ ಅವ್ರು ಎಷ್ಟು ಶ್ರಮ ಪಡಿತಾರೋ ಅವ್ರಿಗಿಂತ ಒಂದು 20% ಶ್ರಮ ಪಡೆದ್ರೆ ಅವಾಗ ನಾವು 50% ಆ ಲೆವೆಲ್ ಬರ್ಬೋದು ಅಂತ ಅನಿಸ್ತದೆ. ಆಲ್ವೇಸ್ ದ ಜಡ್ಜಸ್ ದೇ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ದ ಅಡ್ವೊಕೇಟ್. ನಾನು ಎಲ್ಲ ಕೊಡ್ತೀನಿ ಅಂತ ಜಡ್ಜಸ್ನ ಜಡ್ಜಸ್ ಕೂಡ ಬರಲ್ಲ. ವಾಟ್ ಟೈಪ್ ಆಫ್ ದಿ ನೇಚರ್ ಕೇಸು ಅದ್ರ ಮೇಲೆ ಅಡ್ವೊಕೇಟ್ ಯಾವ ಥರ ನಮ್ಗೆ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಅಡ್ವೊಕೇಟ್ ನಮಗೆ ಜಸ್ಟಿಸ್ ಕೊಡೋಕ್ಕೆ ಸಹಾಯ ಮಾಡ್ತಾರೆ, ಅಥವಾ ಎಂಟೈರ್ ನಾನೇ ಕಷ್ಟಪಟ್ಟು ಅಡ್ವೊಕೇಟ್ ಹೇಳ್ತಾರೋ ಹೇಳೋದು ನನ್ನನ್ನೇ ಕಷ್ಟಪಟ್ಟು ಜಸ್ಟಿಸ್ ಕೊಡಬೇಕಂತ ವಿಚಾರ ಮಾಡ್ತಾರೆ. ಸೊ ನಾವು ಒಂದು ಅಡ್ವೊಕೇಟ್ ಈ ಪ್ರೊಫೆಷನ್ ಹೇಳ್ತೇವೆ ಸರಿ, ಆದರೆ ಯು ಶುಡ್ ಗಿವ್ ದಿ ಜಸ್ಟಿಸ್ ಇಲ್ಲ, ಆದರೆ ಯು ಡೂ ದಿ ಡ್ಯೂಟಿ. ಯಾವುದೇ ಕೇಸಿನ ಬಗ್ಗೆ ಅದ್ರ ಬಗ್ಗೆ ಸಿಸ್ಟಮೆಟಿಕ್ ಅರ್ಥ ಮಾಡಿಕೊಂಡು ತಪ್ಪಾದ್ರೂ ಪರವಾಗಿಲ್ಲ, ಪ್ಯಾಟರ್ನ್ ಸರ್ಕಲ್ ಬೇರೆ ಆಗ್ತದೆ, ಜಸ್ಟಿಸ್ ನಮ್ಮ ಬಗ್ಗೆ ಬರ್ತಪ್ಪ ಬೇರೆ ಗತಿ ಬರ್ತದೆ ಹೇಳೋಕ್ಕಾಗೋದಿಲ್ಲ. ನಾವು ಮಾಡ್ತಕ್ಕಂಥ ಪ್ರಯತ್ನ ಹಾನೆಸ್ಟ್ಲಿಂದು ಪ್ರಾಂಪ್ಟ್ಲಿಂದು ಯಾವುದೇ ಒಂದು ಕ್ಲೈಂಟನ್ನು ಡಿಫ್ರೆಂಟ್ ಟೈಪ್ಸ್ ಅಂತ ಕ್ಲೈಂಟ್ ಕೊಡ್ತಾರೆ. ಶ್ರೀಮಂತ ಕ್ಲೈಂಟ್ ಇದ್ದಾರೆ, ಬಡ ಕ್ಲೈಂಟ್ ಇದ್ದಾರೆ, ರೌಡಿ ಕ್ಲೈಂಟ್ ಇದ್ದಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೈಂಟ್ಸ್ ಇದ್ದಾರೆ. ಬಿಕಾಸ್ ಆ ಕ್ಲೈಂಟ್ಗಳಲ್ಲಿ ಫೇತ್ ಅಂತ ದಿಸ್ ಪ್ರೊಫೆಷನ್ ವೆರಿ ಫೇತ್ಫುಲ್ ಪ್ರೊಫೆಷನ್. ಡಾಕ್ಟರ್, ಅಡ್ವೊಕೇಟ್ ಆ್ಯಂಡ್ ಮೆಕ್ಯಾನಿಕ್, these are three professions, very very faithful professions. ಒಂದು ಡಾಕ್ಟರ್ ಇರ್ತಾರೆ, ಡಾಕ್ಟರ್ ವೆರಿ ಫೇತ್ಫುಲ್ ಇರ್ತಾರೆ. ಡಾಕ್ಟರ್ಗೆ ಹೋದರೆ ಡಾಕ್ಟರ್ ನನ್ನ ನೆಕ್ಕಿನ ಹೋಯ್ತದೆ ಒಂದು ಅನಿಸುತ್ತೆ, ಮೆಡಿಸಿನ್ ಕೊಡೋದು. ಆ ಡಾಕ್ಟರ್ ಏನು ಮೆಡಿಸಿನ್ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ. ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಮುಂದೆ ಕನ್ಸ್ಯೂಮ್ ಮಾಡ್ತೀವಿ. ಆ ಟ್ಯಾಬ್ಲೆಟ್ ಏನು ಪಾಯ್ಸನ್ ಇದೋ ಅಥವಾ ಬೇರೆ ಮೆಡಿಸಿನ್ ಅದು ಗೊತ್ತಿಲ್ಲ, ಆದರೆ ಒಂದು ಬೇಸ್ ಆಫ್ ಫೇತ್ ಆಫ್ ದಿ ಡಾಕ್ಟರ್ ನಾವು ಕನ್ಸ್ಯೂಮ್ ಮಾಡ್ತೀವಿ. ಅದೇ ಥರ ಅಡ್ವೊಕೇಟ್ ಹತ್ತಿರ ಲಿಟಿಗೇಟ್ ಬರ್ತಾರೆ, ಅದೇನೋ ಪ್ರಾಬ್ಲಮ್ ಹೇಳ್ತಾನೆ. ಆ ಪ್ರಾಬ್ಲಮ್ಗೆ ನಾವು ಸಿಸ್ಟಮೆಟಿಕ್ ಅರ್ಥ ಮಾಡಿಕೊಂಡು ಒಂದು ವೇಳೆ ಸಿಸ್ಟಮೆಟಿಕ್ ಅವನಿಗೆ ಈ ಥರ ಕೇಸ್ ಹೇಳಿದ್ರೆ ಆ ಲೈಫನ್ನು ನಾವು ಸಿಸ್ಟಮೆಟಿಕ್ ಒಂದು ವೇಳೆ ನಮ್ಮದೇನಾದರೂ ತಪ್ಪಾಯಿತು ನಾವು ಇಡೀ ಕುಟುಂಬನೇ ನಾಶ ಮಾಡ್ತೇವೆ. ಅವ್ನು ನಮ್ಗೆ ವಿಶ್ವಾಸ ಪಟ್ಟು ಬರ್ತಾನೆ. ನಾವು ವಿಶ್ವಾಸ ಪಟ್ಕೊಂಡಂಥ ಕ್ಲೈಂಟ್ಗೆ ನಾವು ನೋಡ್ತೀವಿ. ಸಮ್ ಟೈಮ್ ಬಡ ಜನರು ಬರ್ತಾರೆ, ಅವ್ನ ಕೆಪಾಸಿಟಿ ಇಲ್ಲ, ಅವ್ನ ಕೆಪಾಸಿಟಿಗೆ ಅವ್ರು 1000 ರೂಪಾಯಿ 1000 ರೂಪಾಯಿ ಕೊಡೋದು. ಮತ್ತೊಂದು ಕ್ಲೈಂಟ್ ಬರ್ತಾನೆ, ಅವ್ನ ಕೆಪಾಸಿಟಿ ಒಂದು ಲ್ಯಾಕ್ ಕೊಡೋದಕ್ಕೆ. ಆದರೆ 1000 ಕೊಡೋಂಥ ಕೆಪಾಸಿಟಿ ಕೇಸನ್ನು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಸೆಕೆಂಡ್ 1 ಲ್ಯಾಕ್ ರುಪೀಸ್. ಯಾಕಂದರೆ ಅವನ ಹತ್ರ ಕೆಪಾಸಿಟಿ ಇದೆ, ಪೇಷನ್ಸ್ ಇದೆ, ಅವನ ಹತ್ರ ದುಡ್ಡಿದೆ. ಆದರೆ ಈ 1000 ರೂಪಾಯಿ ಕೊಡ್ತಕ್ಕಂಥ ಕ್ಲೈಂಟ್ ಅವ್ನಿಗೆ ಯಾವನ್ನೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಆದರೆ ನಮ್ಮ ಸರ್ವಿಸ್ ಫ್ರೀ ಕೊಡೋಣ, ಓನ್ಲಿ ಟಿಕೆಟ್ ಚಾರ್ಜ್, ಟೈಪ್ ಚಾರ್ಜ್, ಫಸ್ಟ್ ಕೆಪಾಸಿಟಿ ಒಂದು ಮಾಡಿ. ಇದು ನಮ್ಮ ಅಡ್ವೊಕೇಟ್ ಡ್ಯೂಟಿ ಆಗ್ತದೆ. ಆ್ಯಂಡ್ ಫರ್ದರ್ ಇತ್ತೀಚೆಗೆ ಅಡ್ವೊಕೇಟ್ಸ್ ದೇ ಆರ್ ಹೇಳ್ತಾರೆ, ಜನರು ಅಂತಾರೆ ಅಡ್ವೊಕೇಟಿಗೆ ಹೊಸದೇ ಬೆಲೆ ಇದೆ. ಇತ್ತೀಚೆಗೆ ಹೊಸದೇ ಬೆಲೆನ ಕಳ್ಕೊತಾರೆ. ಪ್ರತಿಯೊಬ್ಬರು ಅಡ್ವೊಕೇಟ್ ವಿ ವಾಂಟ್ ಟು ಅರ್ನ್ ಮಾಡೋಂಥ ಜನರನ್ನು ಭಾಳ ಇದ್ದಾರೆ. ನಮ್ಮ ಕೇಸಿನಾಗೆ ಇರ್ತಾರೆ, ಡೆಕೆಟೀಸ್ ಇದ್ದಾರೆ, ಜ್ಯೂಸ್ ಇದ್ದಾರೆ, ರಾಬರೀಸ್ ಇದ್ದಾರೆ. ನಾವು ಸಿಕ್ಕಾಪಟ್ಟೆ ಒಂದು ಗಂಟೆದಾಗೆ ಲ್ಯಾಕ್ಸ್ ಟುಡೇ ಅದನ್ನು ಅರ್ನ್ ಮಾಡ್ಬೋದು. ಆದರೆ ನಮ್ಮ ಮೊದಲಿಗೆ ಅವ್ರ ಮನೆಗೆ ಫಸ್ಟ್ ಯು ಶುಡ್ ಲರ್ನ್ ಸಮಥಿಂಗ್ ಐಡೆಂಟಿಫೈಡ್ ಬೈ ದ ಸೊಸೈಟಿ, ರಿಕಾಗ್ನೈಸ್ಡ್ ಅಸ್ ಬೈ ದ ಸೊಸೈಟಿ. ದೆನ್ ನಾವು ಹುಟ್ಟಿನ ನಾವು ಕೆಲಸ ಮಾಡಿನ್ಕ ಈ ಪ್ರೊಫೆಷನ್ ಇದ್ದಿನ್ಕ ಬೆಲೆ ಇರುತ್ತದೆ. ಮುಂದೆ ಬರ್ತಕ್ಕಂಥ ಪ್ರೊಫೆಷನ್ ಭಾಳ ವಿಚಿತ್ರ ಆಗ್ತಾಯಿದೆ. ಈ ಹೊಸ ಇಲ್ಲಿವರೆಗೇನು ಬಂದರು ಭಾಳ ಈಸಿ ಪ್ರೊಫೆಷನ್ ತಿಳ್ಕೊಂಡಿದ್ದೀರಿ. ಮುಂದೆ ಈ ಪ್ರೊಫೆಷನ್ಗೆ ಭಾಳ ಕಷ್ಟ ಇದೆ. ಪ್ರೊಫೆಷನ್ಗೆ ಸರ್ವೈವ್ ಆಗಬೇಕಂದ್ರೆ ಭಾಳಷ್ಟು ಭಾಳ ತೊಂದರೆ ಆಗ್ತದೆ. ಅಗೇನ್ ಐ ರಿಕ್ವೆಸ್ಟ್ ಟು ದಿ ಆಲ್ ಮೈ ನ್ಯೂ ಕಮಿಂಗ್ ಜೂನಿಯರ್ಸ್, ಪ್ರೊಫೆಷನ್ಗೆ ಪ್ರೊಫೆಷನ್ಗೆ ಡೆಡಿಕೇಟ್ ಮಾಡಿಸ್ಕೊಡ್ರಿ. ಬೇರೆ ಬೇರೆ ಕಡೆ ಹೆಜ್ಜೆ ಹಾಕ್ಲಕ್ಕೆ ಹೋಗ್ಬೇಡಿ. ನೀವು ಪ್ರೊಫೆಷನ್ದಾಗ ಒಂದು ಅಡ್ವೊಕೇಟ್ ಆಗಲಿ, ಅಡ್ವೊಕೇಟ್ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಚೆನ್ನಾಗಿ ಜುಡಿಷಿಯಲ್ ಮೈಂಡ್ ಹೊರಟಂದರೆ ಒಳ್ಳೆಯ ಒಂದು ಬೇಕಾದ್ರೆ ಜುಡಿಷಿಯಲ್ ಆಫೀಸರ್ ಆಗಲಿ ಅಂತ ಹೇಳಿ ಇನ್ನೊಂದು ಮಾತಾಡ್ತೀನಿ. ಎಲ್ಲ
ಜೂನಿಯರ್ಸ್ಗೆ ತಿಳಿಸಿ ಹೇಳಿರ್ತಕ್ಕಂಥ ಗುರುಗಳು ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಅವ್ರು ಹೇಳ್ತಕ್ಕಂಥ ರೀತಿ ಏನಂದರೆ ಮೊದಲಿತ್ತು ಹೇಳ್ತಾರಲ್ಲ ಸರ್ ಗವಾ ಸಬೂತ್ ಅಂತ ಹೇಳ್ತಾರೆ. ಈ ಗವಾ ಬೇಕಾಗಿಲ್ಲ, ಓನ್ಲಿ ಸಬೂತ್ ಅಂದ್ರೆ ಏನು ಎವಿಡೆನ್ಸ್ ಓನ್ಲಿ. ಅದು ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸ್ ಇರ್ತದೆ, ಮತ್ತೊಂದು ಎವಿಡೆನ್ಸ್ ಇರ್ತದೆ, ಮತ್ತೊಂದು ಎವಿಡೆನ್ಸ್ ಇರ್ತದೆ. ಯಾಕಂದ್ರೆ ನಾಶ ಮಾಡೋಕ್ಕಾಗಲ್ಲ ಅದು. ನಾವು ಗವಾ ಇದ್ದವನು ಏನೋ ಹೇಳಿ ಯಾವುದೇ ರೀತಿ ಅವನಿಗೆ ಏನೋ ಕಮಿಟ್ ಮಾಡಿ ಅವನಿಗೆ ಸುಳ್ಳು ಹೇಳಿಸ್ಬೋದು, ಮತ್ತೊಂದು ರೀತಿ ಏನೋ ಮಾಡ್ಬೋದು ಅಂತಲ್ಲಿ ಒಂದು ನಾಗಪ್ಪ ಸರ್ ಅಂತ ಇದ್ರು ಒಂದು ಜಡ್ಜ್ಮೆಂಟ್ ಆಗಿತ್ತು. ಎಲ್ಲ ಕೇಸ್ ಅಷ್ಟಲ್ಲಾಗಿತ್ತು. ಅವ್ರು ಅದರಲ್ಲಿ ಒಂದು ಓಡ್ ಬರ್ತಿದ್ರು, ಅಂದ್ರೆ ಯಾವ ಮನುಷ್ಯ ಕೊಲೆ ಮಾಡ್ತಾರಲ್ಲ ಅಲ್ಲಿ ಸ್ಪಾಟ್ದಿಂದ ಆ ಮನುಷ್ಯಗೆ ಹೋಗಿ ಅಲ್ಲಿ ಇದೇ ಡಾಗ್ ಇರುತ್ತಲ್ಲ, ಅದು ಪೊಲೀಸ್ ಡಾಗ್, ಅಲ್ಲಿ ಮುದೋಳ ಕೇಸ್ ಇದೆ ಅದು, ಆ ಡಾಗ್ ಹೋಗಿ ಆ ಮನುಷ್ಯ ಹಿಡ್ಕೊಂಡು ಬರುತ್ತೆ. ಅವಾಗ ಅವರು ಒಂದು ನ್ಯಾಷನಲ್ ಜಸ್ಟಿಸ್ ಒಂದು ಯೂಸ್ ಮಾಡಿ ಒಳಗೆ ಬರೆದಿದ್ರು, ನೈಸರ್ಗಿಕ ನ್ಯಾಯ ಅದ್ರ ಬಗ್ಗೆ ಬರೆದಿ ಲಾಸ್ಟ್ ಒಂದು ಓಡ್ ಬರ್ತಿದ್ರು. ಎಲ್ಲ ಸಾಕ್ಷಿಗಳು ಹಾಸ್ಟೆಲ್ ಆಗ್ಬೋದು, ಆದರೆ ನಾಯಿ ಹಾಸ್ಟೆಲ್ ಆಗುವಂತಿಲ್ಲ ಅಂದ್ರೆ ಅದ್ರ ಬಗ್ಗೆ ಕೆಲವೊಂದು ನ್ಯಾಷನಲ್ ಜಸ್ಟಿಸ್ ಬಗ್ಗೆ ಯೂಸ್ ಮಾಡಿ ಬರೆದಿದ್ರು. ಅದಕ್ಕೆ ಅವೆಲ್ಲ ಹೇಳ್ತಕ್ಕಂಥದ್ದು ಏನಂದರೆ ಮುಂದೆಲ್ಲ ಒಂದು ನಮ್ಮದು ಈಗ ಇನ್ನು ಕಾನೂನು ಏನಿದೆ ಅಥವಾ ಪೊಲೀಸರದ್ದು ತನಿಖೆ ಇದೆ ಭಾಳಷ್ಟು ಮುಂದುವರೆದಿದೆ. ಅದು ಮೊಬೈಲ್ ರೆಕಾರ್ಡಿಂಗ್ ಆಗಿರ್ಬೋದು, ಅಥವಾ ವಿಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು, ಆಡಿಯೋ ರೆಕಾರ್ಡಿಂಗ್ ಆಗಿರ್ಬೋದು. ನೀವು ಹೋಗಿರ್ತಕ್ಕಂಥ ನಾವು ಇಲ್ಲಿದ್ದೇವೆ ಅಂದ್ರೆ ಇನ್ನೊಂದು ಕಾಲ್ ಡ್ರಾಪ್ ಮಾಡ್ತಾರೆ, ಈ ಸ್ಥಳದಲ್ಲಿ ರಾತ್ರಿ 2 ಗಂಟೆಗೆ ಎಷ್ಟು ಜನ ಇದ್ರು ಅಂದ್ರೆ ಯಾವ್ಯಾವ ಮೊಬೈಲ್ಗಳು ಚಾಲ್ತಿಯಲ್ಲಿದ್ದು ಎಲ್ಲ ಭಾಳಷ್ಟು ಸ್ಯಾಟಲೈಟ್ ಸಿಸ್ಟಮ್, ಅದ್ರ ಬಗ್ಗೆ ನೀವು ಕೇಳಬೇಡ, ಅಷ್ಟು ಮುಂದುವರೆದಿದೆ ಎಲ್ಲ ನಮ್ಮ ದೇಶ. ಅದಕ್ಕೆ ಒಂದು ಪ್ರೊಫೆಷನ್ ನಡೆಸಬೇಕಾದ್ರೆ ಮುಂದೆ ಭಾಳಷ್ಟು ಅಷ್ಟು ನೀವು ತಿಳ್ಕೊಂಡಷ್ಟು ಈಸಿ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅವರಿಗೆ ಕೂಡ ತುಂಬ ಧನ್ಯವಾದಗಳು. ಇವಾಗ ಕೊನೆಯದಾಗಿ ನಮ್ಮ ಹನುಮಂತ ಸಿಂಧೂರ್ ಸರ್ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಡ್ತೀನಿ. ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳು. ವೇದಿಕೆಯ ಮೇಲೆ ಹಾಜರಿರ್ತಕ್ಕಂಥ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಸೈಯದ್ ಮಣಿಗೂರು ರಹೀಮ್ ಸಾಹೇಬ್ರೆ, ನಮ್ಮ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಖಯ್ಯ ಸ್ವಾಮಿಯವರೇ, ಅತಿಥಿಗಳಾಗಿ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ಸುಭಾಷ್ ಚಂದ್ರ ರಾಠೋಡ್ ಸಾಹೇಬ್ರೆ, ಬೀದರ್ ಜಿಲ್ಲಾ ನ್ಯಾಯಾಲಯದ ವಿವಿಧ ನ್ಯಾಯಾಲಯದ ನ್ಯಾಯಾಧೀಶರುಗಳವರೇ, ಈಗ ತಾನೇ ಸನ್ಮಾನಿತರಾಗಿದ್ದಂಥ 50 ವರ್ಷದ ವೃತ್ತಿಯಲ್ಲಿ ಪೂರೈಸಿ ಇವತ್ತು ಸನ್ಮಾನ ಮಾಡಿಸಿಕೊಂಡಿರುವಂಥ ನಮ್ಮ ಹಿರಿಯ ಸಹೋದರರು ಕುದಿಗಿರೆ ಸಾಹೇಬ್ರೆ, ಮಲ್ಲಿಂಗಯ್ಯ ಸ್ವಾಮಿಗಳೇ ಮತ್ತು ಇನ್ನೊಬ್ಬರು ಕಲ್ಯಾಣರಾವ್ ಅಣ್ಣವರೇ, ಹಾಗೂ 25 ವರ್ಷಗಳು ವಕೀಲಿ ವೃತ್ತಿಯಲ್ಲಿ ಪೂರೈಸಿ ಅವರಿಗೂ ಕೂಡ ಇವತ್ತು ಸನ್ಮಾನ ಮಾಡಿದ್ದಾರೆ. ಅವರಿಗೂ ಶುಭಾಶಯಗಳು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ವಕೀಲ ಸಂಘದಲ್ಲಿ ಕಿಕ್ಕಿರದೆ ತುಂಬಿರುವಂಥ ನಮ್ಮ ಹಿರಿಯ ವಕೀಲರೇ, ಸಹೋದರ ವಕೀಲರೇ, ಮಹಿಳಾ ವಕೀಲರೇ, ಎಲ್ಲ ವಕೀಲರ ಕುಟುಂಬದ ಸದಸ್ಯರೇ, ಪತ್ರಕರ್ತರೇ ಹಾಗೂ ಬಂಧು ಮಿತ್ರರೇ, ನನಗೊಂದು ರೀತಿ ಭಾಳ ಖುಷಿಯಾಗಿದೆ. ಇವತ್ತು ವಕೀಲರ ದಿನಾಚರಣೆ ಅಂದ್ರೆ ಒಂದು ರೀತಿ ನನಗೆ ಭಾಳ ಸಂತೋಷ. ಯಾಕಂದ್ರೆ ಸತ್ಯ ನಿಮ್ಗೆ ಹೇಳಬೇಕಂದ್ರೆ ನಾನು ಈ ಪ್ರೊಫೆಷನನ್ನು ವಕೀಲರಾಗಿ ಮಾಡ್ಬೇಕಂತಲೇ ಆರಿಸ್ಕೊಂಡು LLB ಅಡ್ಮಿಷನ್ ಮಾಡಿದ್ದೀನಿ. ನಾನು ಮೂಲತಃ BSc ಇಂದ ಬಂದು CBZ ಪಾಸ್ ಆದವನು. ನನಗೆ ಆವತ್ತು ನಮ್ಮ PUC ಓದುವಾಗ ನಮ್ಮದೇ ಬಹುತೇಕ ಫಸ್ಟ್ ಬ್ಯಾಚ್ ಇತ್ತೇನೋ CET ಅಂತ ನನಗನ್ನಿಸ್ತದೆ, 84, 85. ಅವಾಗ ನಮಗಷ್ಟು ಐಡಿಯಾ ಇರಲಿಲ್ಲ ಹಿಂಗೆ ರ್ಯಾಂಕಿಂಗ್ ಪಡ್ಕೋಬೇಕು. ಅದ್ರ ಆಯ್ತೇನಪ್ಪ ಅಂದ್ರೆ ನಮಗಷ್ಟು ರ್ಯಾಂಕಿಂಗ್ ಬರಲಿಲ್ಲ PUC ಒಳಗೆ. ಆ್ಯಕ್ಚುಲಿ ನಾನು ಡಾಕ್ಟರ್ ಮಾಡ್ಕೋಬೇಕಂತಿದ್ದ, ಅದು ನನಗೆ ಸಾಧ್ಯ ಆಗಲಿಲ್ಲ PUC ಒಳಗೆ. ಕಾರಣ ಏನು ಅಂದ್ರೆ ನಾವು ಮೂಲತಃ ಕನ್ನಡ ಮೀಡಿಯಂ ಸ್ಟೂಡೆಂಟು. ಅಲ್ಲಿನ ಮುಂದೆ ಆವಾಗ ನಾವು ಓದುವಾಗ ಒಂದು BSc CBZ ಓದಿದವರಿಗೆ 5% MBBS ಕೋಟಾ ಅಂತ ಇತ್ತು. ಅದನ್ನ ಪಡ್ಕೋಬೇಕಂತ ನಾನು CBZ ಮಾಡ್ದೆ. ಔಟ್ ಸ್ಟ್ಯಾಂಡಿಂಗ್ ನಾನು ತೊಗೊಂಡೆ ಎಲ್ಲ ಮಾರ್ಕ್ಸು. ನಾನು BSc ಫೈನಲ್ ಪಾಸ್ ಆದಾಗ ಅದು ತೆಗೆದಾಗಿದ್ರು ಸರ್ಕಾರ. ನಾನು ಕೂತು ವಿಚಾರ ಮಾಡಿದೆ, ಏನು ಮಾಡಬೇಕು, ವಾಟ್ ಐ ಕ್ಯಾನ್ ಡು. ನನ್ನ ಮೇಜರ್ ಕೆಮಿಸ್ಟ್ರಿ ಇತ್ತು, ಮೈನರ್ ಬಾಟ್ನಿ ಝಾಲಜಿ. ನಾನು ಕೂತು ವಿಚಾರ ಮಾಡಿದೆ, ಮೇಜರ್ ಕೆಮಿಸ್ಟ್ರಿ ಇತ್ತು, ಮತ್ತೆ ಅದಕ್ಕೆ ನಾನು PG ಮಾಡಲಿ ಅಂಥೇಳಿ ನಾನು ಏನು ಮಾಡಿದ್ರು ಅಂಥೇಳಿ LLB ಅಡ್ಮಿಷನ್ ಮಾಡಿದೆ. ನಾನು LLB ಅಡ್ಮಿಷನ್ ಮಾಡ್ಲಿಕ್ಕೆ ಹೋದಾಗ ಇದೆ ಕಾಲೇಜ್ ಒಳಗೆ ನಾನು ಮಾರ್ಕ್ಸ್ ಕಾರ್ಡ್ ತಿಂದ್ಕೊಂಡು ನೋಡ್ತಿಲ್ಲ, ಮುಂದಕ್ಕೊಂಡು ನೋಡ್ತೀನಿ. ಈ BS ಪಾಟೀಲ್ ಅಣ್ಣ ಶಿವಕುಮಾರ್ ಅವ್ರು FD ಇದ್ರಲ್ಲಿ, ಯಾಕಂದ್ರೆ ನೀವು ಇಷ್ಟು ಮಾರ್ಕ್ಸ್ ತೊಗೊಂಡು ಯಾಕೆ LLB ಮಾಡ್ಲಿಕ್ಕೆ ಬಂದವ ಅಂತ ಅವ್ನಿಗೊಂದು ಗುಪ್ಸೆ, ಅದು ಅನುಮಾನ. ಆದರೂ ನಾನು ಫಸ್ಟಿಗೆ
ರಾತ್ರಿ ಕಾಲೇಜ್ ಇತ್ತು, ಹೋಗ್ತಿದ್ದೆ, ಕ್ಲಾಸ್ ಅಟೆಂಡ್ ಆಗ್ತಿದ್ದೆ. ಸತ್ಯವಾಗಲೂ ಹೇಳಬೇಕಾದ್ರೆ ನಾನು LLB ಫಸ್ಟ್ ಇಯರ್ ಇದ್ದಾಗ ಹಾಗೆ ಔಪಚಾರಿಕವಾಗಿ ಅಷ್ಟೊಂದು ಓದಿಲ್ಲ. ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಬರದೆ ಒಮ್ಮಿಗ್ಲೇ 5 ಪಾಸ್ ಆಗೋರಿ, 5 ಸಬ್ಜೆಕ್ಟ್. ಅನ್ಬಿಲೀವೇಬಲ್. ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ಇನ್ಸ್ಪೈರ್ ಆಗಿದ್ದು ಫಸ್ಟ್ ಇಯರ್ ಎಕ್ಸಾಮ್ ಆದ್ಮೇಲೆ. ಅಲ್ಲಿ ಫಸ್ಟ್ ಇಯರ್ ಎಕ್ಸಾಮ್ ಆಗುವವರೆಗೆ ನಾನು LLB ಕಂಪ್ಲೀಟ್ ಮಾಡ್ತೀನಿ ಹಂಗೆ ನಡೀತಾ ಇರ್ತಿತ್ತು. ಕ್ಲಾಸಿಗೆ ಹೋಗ್ತಿದ್ದೆ. ಚೌಕನಪಳ್ಳಿ ಸರ್ ನನ್ನ ಕ್ಲಾಸ್ಮೇಟ್ ಇದ್ರು, ಮತ್ತೆ ಇನ್ನೊಬ್ರು ಮುಂಡಾಸಿ ಸರ್ ಅಂತಿದ್ರು, ಮುಂಡಾಸಿ ಸರ್ ಮಲ್ಲಿಕಾರ್ಜುನ್ ಮನ್ನಾ ಸರ್ ಬರ್ತಿದ್ರು, ಅವರೆಲ್ಲ ಎಂಪ್ಲಾಯ್ಸ್ ಇದ್ರು. ನಾನು ಏನು ಮಾಡಿದೆ, ಇದು ಹೆಂಗೂ ಪ್ರೊಫೆಷನ್ ಉದ್ದಕ್ಕೆ ಆಗ್ತದಲ್ಲ ಅಂತ ಅನ್ಕೊಂಡು 2ನೇ ವರ್ಷ LLB ಇದ್ದಾಗ ಮದುವೆ ಮಾಡ್ಕೊಂಡ್ಬಿಟ್ಟು. ಯಾಕೆ ಉದ್ದಕ್ಕೆ ಪ್ರೊಫೆಷನ್ ಅಲ್ಲ ಹಂಗಂತ ಇಟ್ಕೊಂಡು ನನ್ನ ಹೆಂಡತಿ ಏನು ಮಾಡಿದಳು ಅಂದ್ರೆ ಎಲ್ಲರಿಗೂ ಹೇಳಿದ್ರು ಒಣಗೆಲ್ಲ ನನ್ನ ಗಂಡ ವಕೀಲನ ಅಂತ ಕೇಳಿ ನಾನು LLB ಅಡ್ಮಿಷನ್ ಮಾಡಿದಾಗ ನನ್ನ ಗಂಡ ನನಗೆ ವಕೀಲನ ಅಂತ ಹೇಳಿದಕ್ಕೆ ಅನಿವಾರ್ಯವಾಗಿ LLB ಪಾಸ್ ಮಾಡಲೇಬೇಕಾದಂಥ ಸಿಚುವೇಶನು ನನಗೆ ಬಂದುಬಿಟ್ಟು. LLB ಪಾಸ್ ಆದಮೇಲೆ ನಮ್ಮ ಕನ್ಸಲ್ಟಿ ಪಾಟೀಲ್ ಸರ್ ಆಫೀಸಿಗೆ ನಾನು ಜಾಯ್ನ್ ಆಗಿದೆ. ನಾನು 2 ವರ್ಷ ಅವ್ರ ಹತ್ರ ಹಗಲು ರಾತ್ರಿ ದುಡಿದೆ. ಅವರಿಗೂ ಗೊತ್ತಿದೆ ವಾಟ್ ಐ ಹ್ಯಾವ್ ವರ್ಕ್. ಇವತ್ತೇನಾದರೂ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದ್ರೆ ಇಟ್ ಇಸ್ ಜೀನಿಯರ್. ಐ ಗಿವ್ ದ ಕ್ರೆಡಿಟ್ ಟು ಮೈ ನಿಜ. ನನ್ಗೆ ಅವಾಗೆ ಫಸ್ಟ್ ಮದುವೆ ಆಗಿತ್ತು. ರಾತ್ರಿ 2 ಗಂಟೆ ತನಕ ಕೂಡ್ತಿದ್ದೆ ಅವ್ರ ಮನೆ. ಕೇಳಿ ಸರ್ ಇಲ್ಲೇ ಅದ. ನನಗೆ ಒಂದು ಸಣ್ಣ ಮೆಮೊ ಹಿಡಿದು ಲೆಟರ್ ರೈಟಿಂಗ್ ಹಿಡಿದು IAS ಕ್ಲೈಂಟ್ ಎಲ್ಲ ಅವ್ರು ಹೇಳ್ತಿದ್ರು, ಡಿಕ್ಟೇಟ್ ಮಾಡ್ತಿದ್ರು, ನಾನು ಮಾಡಿಸಿದೆ. ನನ್ನ ಲ್ಯಾಂಗ್ವೇಜ್ ಚೆನ್ನಾಗಿತ್ತು, ಕನ್ನಡನೂ ಚೆನ್ನಾಗಿತ್ತು, ಇಂಗ್ಲೀಷು ಚೆನ್ನಾಗಿತ್ತು. ದ ರೀಸನ್ ಇಸ್ ದ್ಯಾಟ್ ನಾನು ಇಂಗ್ಲೀಷ್ ಡೆಕ್ಕನ್ ಪೇಪರ್ ಓದ್ತಿದ್ದೆ, ಪ್ರಜಾವಾಣಿ ಪೇಪರ್ ಓದ್ತಿದ್ದೆ. ಅಷ್ಟು ನನಗೆ ನಾನು BSc ಮುಗಿಯೋದ್ರೊಳಗಾಗಿ ನಾನು ಇಂಗ್ಲೀಷ್ ಕನ್ನಡ ಬಂದರೂ ಕೂಡ ಇಂಗ್ಲೀಷ್ ಮೀಡಿಯಮನ್ನು ನಾನು ಪರ್ಫೆಕ್ಟ್ ಮಾಡ್ಕೊಂಡಿದ್ದೆ. ಅದನ್ನು ನಮ್ಮ ಸರು ನನಗೆ ಡಿಕ್ಟೇಟ್ ಮಾಡಿದ್ರು, ಪ್ಲೇಟ್ ಬರಲಿಕ್ಕೆ ಹೇಳಿದ್ರು, ರಿಟರ್ನ್ ಸ್ಟೇಟ್ಮೆಂಟ್ ಬರಲಿಕ್ಕೆ ಹೇಳಿದ್ರು, IA ಬರಲಿಕ್ಕೆ ಹೇಳಿದ್ರು, ಅಬ್ಜೆಕ್ಷನ್ ಬರಲಿಕ್ಕೆ. ನಾನು ಥೀಮ್ ನೋಡ್ತಿದ್ದೆ, ಪ್ರಪೋಸಿಷನ್ ನೋಡ್ತಿದ್ದೆ, ಬಟ್ ಎಲ್ಲ ಅದೇ ಇರ್ತಿತ್ತು, ಸ್ವಲ್ಪ ಚೇಂಜ್ ಆಗ್ತಿತ್ತು. ಸೊ ಬೈ ದ್ಯಾಟ್ 2 ವರ್ಷಗಳಾಗಿ ನಾನು ಒಂದು ದಿವಸ ಹೇಳ್ದೆ, ಯಾಕಂದ್ರೆ ನನಗೂ ಕುಟುಂಬ ನಡೆಸೋ ಜವಾಬ್ದಾರಿ ಇತ್ತಲ್ಲ ಸರ್, ನಾನು ಇಂಡಿಪೆಂಡೆಂಟ್ ಮಾಡ್ಕೊತೀನಿ ರೀ. ಅವ್ರಂದ್ರು ಇನ್ನೊಂದು ಸ್ವಲ್ಪ ದಿನ ಮಾಡ್ರಿ ಅಂತ. ಯಾಕೋ ಅವ್ರಿಗೆ ಹೇಳಿ ಕರೆಕ್ಟ್ 2 ವರ್ಷ 15 ಆಗಸ್ಟಿಗೆ ಹೋಗಿದ್ದೆ. 95ರಲ್ಲಿ 97ಕ್ಕೆ 15 ಆಗಸ್ಟಿಗೆ ಬಿಟ್ಟಿನಿ. ನಾನು ಆದಮೇಲೆ 3-4 ಜನ ಮತ್ತೆ ಜೂನಿಯರ್ಸ್ ಬಂದರು. ದಟ್ ಇಸ್ ದ ಫಸ್ಟ್ ಪಾರ್ಟ್. ನನಗೆ ಯಾಕೆ ಈ ವೃತ್ತಿ ಮೇಲೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ವ್ಯಾಮೋಹ ಅಂದರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹೆಸರುಗಳು ಇವತ್ತೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಡ್ವೊಕೇಟ್. ಜವಾಹರ್ಲಾಲ್ ನೆಹರು, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅಡ್ವೊಕೇಟ್. ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್, ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ, ಅಡ್ವೊಕೇಟ್. ಫಸ್ಟ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್. ಇನ್ನು ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಫಸ್ಟಿಗೆ ಆದವರೆಲ್ಲ ಅಡ್ವೊಕೇಟ್. ಈ ದೇಶದ ಸ್ವತಂತ್ರ ಭಾರತದ ಕ್ಯಾಬಿನೆಟ್ ಅಲ್ಲಿ ಇದ್ದಂತ. ಅಷ್ಟೇ ಅಲ್ಲ, ಈ ದೇಶದ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಮಿನೆಂಟ್ ಲಾಯರ್ಸ್ ಅವರ ತ್ಯಾಗ ಬಲಿದಾನವನ್ನು ಸಲ ನಾವು ನಮ್ಗೆಲ್ಲ ಒಂಥರ ಮೈ ಜುಮನ್ ಬಿಡ್ತಾರೆ. ಹೇಳಿದ್ರಿ ಈ ದೇಶ ಸ್ವತಂತ್ರ ಸುಮ್ಮನೆ ಸಿಕ್ಕಿದ್ರಿ, ಬೆಳಗಾವಿಗಳಿಗೆ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿಲ್ಲ. ಸಾಕಷ್ಟು ಲಾಯರು ತಮ್ಮ ರಕ್ತವನ್ನು ಹರಿಸಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಇವತ್ತಿನಲ್ಲಿ ಅಂತ ಮಾಡಲೇಬೇಕು. ನೆಲ್ಸನ್ ಮಂಡೇಲಾ ಅವರು ವಾರಸ್ದಾರ್ ಅಂತ ಹೇಳ್ಕೊಳ್ಳೇಬೇಕು ನಾವು, ಬಿಕಾಸ್ ದಟ್ ಇಸ್ ದ ಪ್ರೊಫೆಷನ್. ಅಂತ ಎಮಿನೆಂಟ್ ಲಾಯರ್ಸ್ ಕೊಟ್ಟಂತ ಈ ವಿಶ್ವ ನಮಗೆ ಹೆಸರುಗಳು ಹೇಳಿದಾಗ ಮೈ ಜುಮ್ಮ. ಅದಕ್ಕೆ ಎಲ್ಲೋ ಒಂದ್ ಕಡೆ ನನಗೆ ಆ ಮಟ್ಟಕ್ಕೆ ನಾವು ಹೋಗ್ಲಿಕ್ಕಿಲ್ಲ. ಡೆಫಿನೆಟ್ಲಿ ಐಸೆ ನಮ್ಮ ಲಾಯರ್ಗಳ ಕಾಂಟ್ರಿಬ್ಯೂಷನ್ ಹೆಂಗಿರ್ಬೇಕಂದ್ರೆ, ಸತ್ತಾಗ ಸತ್ನ ಅಂತಂದ್ರೆ ಸಾಕು. ಈ ವರ್ಷ ಎಲ್ಲ ಬಹಳ ಜನ ಹೇಳಿದ್ರು ನಾವು ಹಿಂಗಿರ್ಬೇಕು. ನಾನು ನಂಗೆ ನೇರವಾಗಿ ಒಂದು ಸ್ಟ್ರೇಟ್ ಆಗಿ ಹೇಳ್ಬಿಡ್ತೀನಿ, ದಯವಿಟ್ಟು ಒಬ್ಬರು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೋಬೇಡಿ. ಈ ಜಗತ್ತಿನ we have to work. ಹೊಸ ಹೊಸ ಎತ್ತುಗಳು ಬರ್ತಾ ಇದ್ದಾವೆ, ಹೊಸ ಹೊಸ ನಮ್ಗೆ ಎಂಗಲ್ಸ್ ಇದ್ದಾವೆ, ಹೊಸ ಹೊಸ ಫೀಲ್ಡ್ಸ್ ಇದ್ದಾವೆ ಈ ಫ್ಯಾಕಲ್ಟಿನಲ್ಲಿ. ಅದಕ್ಕೆ ನಾವು ಮೀಟ್ ಔಟ್ ಮಾಡಬೇಕಾಗಿದೆ. ನಮ್ಗೆ ಯಾರು ಕೇಳಿ ಕೇಸ್ ಕೊಡೋದನ್ನ ನಮ್ಗೆ ಕೇಳಲ್ಲ. ನಿಮ್ ಮಾರ್ಕ್ಸ್ ಎಷ್ಟು ಅಂತ ಯಾವತ್ತಾದ್ರೂ ಕೇಳ್ತಾರೆ ಅಂದ್ರೆ ಯಾರಾದರೂ ನೋಡ್ತಾರೆ. ವಕೀಲ ಅಂದ ತಕ್ಷಣ ಕೇಸ್ ಕೊಡ್ತಾರೆ, ದೇ ವಿಲ್ ಟ್ರಸ್ಟ್ ಇಟ್. ಅದನ್ನ ನಾವು ಉಳಿಸ್ಕೋಬೇಕಾಗಿದೆ. ನಮ್ಗೆ ಗೊತ್ತಿಲ್ಲ, ವೆರಿ ನೈಸ್. ಎಲ್ಲರಿಗೂ ಎಲ್ಲ ಗೊತ್ತಿರ್ಬೇಕಂತಿಲ್ಲ, ಹಂಗೇನಿರೋದೇ ಇಲ್ಲ. ಗೊತ್ತಿರಲಾರ್ದು ಗೊತ್ತಿದ್ದು
ಇದ್ದವರಿಗೆ ತಿಳ್ಕೋಬೇಕು. ತಿಳ್ಕೊಂಡು 3 ವಿಷಯವನ್ನು ನಾವು ನೆನಪಿಟ್ಕೋಬೇಕು. 3D ಅಂತೀವಿ ನಾವು. ಫಸ್ಟ್ ಡಿಟರ್ಮಿನೇಷನ್, ನಮ್ಗೆ ಎಲ್ಲಿಗೆ ಹೋಗ್ಬೇಕಾಗಿದೆ ತಿಳ್ಕೋಬೇಕು ನಾವು. ಸೆಕೆಂಡು ಡೆಡಿಕೇಶನ್, ಥರ್ಡು ಡಿಸಿಪ್ಲಿನ್. ಇವು 3 ಡಿ ನಮ್ಮ ಹತ್ರ ಇದ್ದು ಅಲ್ಲ, ಡೆಫಿನೆಟ್ಲಿ ವಿ ವಿಲ್ ಬಿಕಮ್ ಸಕ್ಸಸ್ಫುಲ್. ನಮ್ಗೆ ಯಾರು ಕೈ ಹಿಡಿದು ನಡೆಸಬೇಕಾಗಿಲ್ಲ. ಮಗು ಯಾವ ರೀತಿ ನೀವು ಮಗಿನ ಜೊತೆ ಆಟ ಆಡೋದು ನಿಮ್ಗೆ ಗೊತ್ತಾಗ್ತದೆ. ಯಾವ ರೀತಿ ಅದು ಅಂಬೆಗಾಲ ಇರ್ತದ, ಯಾವ ರೀತಿ ನಡೀತದ, ಯಾವ ರೀತಿ ಮಾತಾಡ್ತದ, ಆ ಥರ ಈ ಪ್ರೊಫೆಷನ್ ರೀ. ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ. ಒಂದು ಮಾತು ನೆನೆಸ್ಕೊಳ್ತೀನಿ ನಾನು. 16th ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಅಬ್ರಹಾಂ ಲಿಂಕನ್ ಹೇಳಿ, ನನ್ ಆಫ್ ಅಸ್ ಆರ್ ಗ್ರೇಟ್. ಭಾಳ ಕ್ಲಿಯರ್ ಆಗಿ ಹೇಳ್ಬಿಡ್ತಾರ ಅವರು, ನನ್ ಆಫ್ ಅಸ್ ಆರ್ ಗ್ರೇಟ್, ಹೂ ವರ್ಕ್ ಹಾರ್ಡ್ ದೇ ವಿಲ್ ಬಿಕಮ್ ಗ್ರೇಟ್. ಎಲ್ಲರಿಗೂ ಅನಿಸ್ತದೆ. ಯಾಕಂದ್ರೆ ಒಬ್ಬ ಲೇಬರ್ ಆದವನಿಗೆ, ಒಬ್ಬ ಡಿ ಗ್ರೂಪ್ ಎಂಪ್ಲಾಯ್ ಆದವನಿಗೆ ತಿಂಗಳಿಗೆ ಎಷ್ಟು ಅಂತ ಬರ್ತದೆ. ನಮ್ಮ ಹೊಸ ವಕೀಲರಿಗೆ, ಜೂನಿಯರ್ ವಕೀಲರಿಗೆ ಪಾಪ ಅವ್ರಿಗೆ ಏನೂ ಬರಲ್ಲ. ಅವಾಗ ಡೆಸ್ಪಿರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಡೆಸ್ಪಿರೇಟ್ ಆಗಬೇಡ್ರಿ, ಸ್ವಲ್ಪ ಕಾಪಾಡ್ಕೊರಿ, ಇಂಟ್ಯಾಕ್ಟ್ ಇರ್ರಿ, ಇಂಟಿಗ್ರಲ್ ಇರ್ರಿ, ಓಪನ್ ಕೋರ್ಟ್ನಾಗ ಹೋಗ್ಬಿಡ್ರಿ. ಏನೇನು ನಡೆದಂತ ಗೊತ್ತಾಯ್ತದ. ಒಂದು ದಿವಸ ಬರ್ತಾವ ಎಂಥವಂದ್ರೆ ದುಡ್ಡು ಯಾವ ಕಿಶದಾಗ ಇಟ್ಕೊಳ್ಳಿ ನಿಮ್ಗೆ ತಲೆ ಹೊಳೋದು, ಈ ಕಿಸ್ನಾಗಿರ್ಲಿ ಆ ಕಿಸ್ನಾಗಿರ್ಲಿ ಎಲ್ಲಿ ಗೊತ್ತಾಗಲ್ಲ. ಅಂಥದಿನ ಬರ್ತದೆ. ಬಿ ಪಾಸಿಟಿವ್, ಸ್ವಲ್ಪ ತಾಳ್ಬೇಕಷ್ಟೇ. ಮೊದಲಿನ ಹಂತದಲ್ಲಿ ಮೊದಲಿನ 3 ವರ್ಷ 4 ವರ್ಷ 5 ವರ್ಷ ಏನಿದೆಲ್ಲ ತಾಳ್ಕೋಬೇಕು. ಆಮೇಲೆ ಪ್ರೊಫೆಷನ್ ಸ್ವಲ್ಪ ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರೊಫೆಷನ್ ದುಡ್ಡು ವರ್ಕು ಅಷ್ಟೇ. ಆಮೇಲೆ ಇನ್ನೊಂದು ದಿನ ಬರ್ತದೆ, ಯಾರೋ ಕೆಲಸ ಮಾಡ್ತಾರೆ, ರೊಕ್ಕ ಕೊಡ್ತಾರೆ. ಮತ್ತೊಂದು ದಿನ ಬರ್ತದೆ, ನಾವು ಕೆಲಸನೇ ಮಾಡೋದಿಲ್ಲ, ಬರೀ ದುಡ್ಡೇ ತಗೊಳ್ಳೋದು. ಅದಕ್ಕೆ ದಯವಿಟ್ಟು ನಮ್ಮ ಹೊಸ ವಕೀಲರಿಗೆ, ಜೂನಿಯರ್ ವಕೀಲರಿಗೆ ಒಳ್ಳೆ ಫ್ಯೂಚರ್ ಇದೆ. ಯಾರಾದರೂ ವಕೀಲರ ಬಗ್ಗೆ ಕೆಟ್ಟ ಮಾತಾಡಿದ್ರೆ ನೀವು ಅಲ್ಲಿ ಅವ್ರಿಗೆ ಆನ್ಸರ್ ಮಾಡಬೇಡ್ರಿ. ಯು ಹ್ಯಾವ್ ಟು ಆನ್ಸರ್ ಫ್ರಮ್ ಬೈ ವರ್ಕ್. ಕೆಲಸದ ಮುಖಾಂತರ ಉತ್ತರ ಕೊಡಿ. ಅವ್ರಿಗೆ ಬರೀ ಹಂಗಲ್ಲ ಹಿಂಗಲ್ಲ ಅಂತ ಹೇಳಿಕ್ ಹೋಗ್ಬೇಡಿ. ತಿಳಿತಾ? ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಜಗತ್ತಿನಾಗ ಏನಾದ್ರು ಒಂದು ಪ್ರೊಫೆಷನ್ ಅದ, ಕಷ್ಟದ ಕಾಲದಾಗ ದಿನದಂದು ವಂದನೆಗಳನ್ನು ಸಲ್ಲಿಸಿ, ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿದ್ಧಲ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಅವ್ರು ಹೇಳ್ದಂಗೆ ಕೆಲವೊಂದು ಕೆಟ್ಟ ಸಂದರ್ಭದಲ್ಲಿ ಮನೆಯವರು ಕೈ ಬಿಡ್ಬೋದು, ಸಮಾಜದವರು ಕೈ ಬಿಡ್ಬೋದು, ಆದರೆ ಅವನಿಗೆ ಕೈ ಹಿಡಿಯವನೇ ಆವಾಗ ವಕೀಲ ಅಂತ ಹೇಳಿ ಹೇಳ್ಕೊಟ್ರು. ಯಾಕಂದರೆ ವಕೀಲ ವೃತ್ತಿ ಹೇಗಿದೆ, ಇದರಲ್ಲಿ ಕೇಳಿ ನೋಡಿ ಮಾಡಿ ಜಡ್ಜಸ್ಸಿಂದ ಬಯಸ್ಕೊಂಡು ಎಲ್ಲ ರೀತಿ ಕಲ್ಕೋಬೇಕಾಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ವಕೀಲರು ರಾಜಕೀಯದಲ್ಲಿ ಹೋಗ್ಬೇಕಂದ್ರೆ ಅವರು ರಾಜಕೀಯದಲ್ಲಿ ಹೋಗಿ ಬಂದಿದ್ದಾರೆ ಸರ್. ಇದಕ್ಕಿಂತ ಮುಂಚೆ ನಮ್ದು ಔರಾದ್ ಆಗಲಿ, ಭಾಲ್ಕಿ ಆಗಲಿ, ಬೀದರ್ ಆಗಲಿ ಎಲ್ಲ MLAಗಳು ನಮ್ಮ ವಕೀಲ ಸಂಘ ಸದಸ್ಯರೇ ಆಗಿದ್ರು. ಸಿದ್ದು ಸರ್ ಆಗಿರ್ಬೋದು, ಹುಂಡಾ ಪುಕ್ಲರ್ ಆಗಿರ್ಬೋದು, ಭೀಮಣ್ಣ ಖಂಡ್ರೆಯವ್ರು ಆಗಿರ್ಬೋದು, ಭಾಳ ಜನ ಇದ್ದಾರೆ. ಎಲ್ಲ ನಮ್ಮ ಸಂಘದ ವಕೀಲರೇ MLA ಆಗಿದ್ರು. ಇವಾಗ ನಮ್ಮ ಸಂಘ ಸದಸ್ಯರೇ MP ಇದ್ದಾರೆ. ಅಂತ ಯಾರು ಕೆಪಾಸಿಟಿ ಇದಾವೆ ಹೋಗ್ರಿ, ಎಲ್ಲರೂ ಹೋಗೋದು ಹೇಳೋದಿಲ್ಲ. ಅವರು ಕೆಪಾಸಿಟಿ ಇದ್ದವ್ರು. ಯಾಕಂದ್ರೆ ಒಂದು ZP ಮೆಂಬರ್ ಆಗ್ಬೇಕಾದ್ರೆ ಎಷ್ಟು ಬೇಕು ನಿಮಗೆ ಗೊತ್ತದೆ, ಅದೆಲ್ಲ ತಿಳ್ಕೊಂಡು ಹೋಗ್ರಿ. ಇವಾಗ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ವಕೀಲ ವೃತ್ತಿಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೇವೆ. ಮೊಟ್ಟ ಮೊದಲನೆಯದಾಗಿ ಎಲ್ಲ ವಕೀಲ ಬಂಧುಗಳಿಗೆ ವಕೀಲ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ PDC ಸಾಹೇಬರಿಗೂ, ಸಂಘದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ನ್ಯಾಯಾಧೀಶರಿಗೂ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ವಕೀಲ ಬಂಧುಗಳಿಗೆ ನನ್ನ ವಂದನೆಗಳನ್ನು ಹೇಳ್ತಾ, ವಿಷಯ ತಮಗೆ ಗೊತ್ತಾಗಿರುವಂಗೆ ಒಬ್ಬ ಭಾಷಣಕಾರನಾಗಿ ಕೊನೆಯದಾಗಿ ಮಾತಾಡೋದು ಅಂದ್ರೆ ಅದೊಂದು ಚಾಲೆಂಜಿಂಗ್ ಟಾಸ್ಕನೇ. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿಷಯಗಳನ್ನು ನಾನೇನು ಮಾತಾಡಬೇಕು ಅಂತಿದ್ರೆ ಒಬ್ಬೊಬ್ರು ಒಂದೊಂದು ತಗೊಂಡು ಹೋದ್ರು. ಈಗ ನಾನೇನು ಮಾತಾಡಬೇಕು ಅನ್ನುವಂಥದ್ದನ್ನೇ ಚಾಲೆಂಜ್ ನನ್ಗೆ ಮುಂದಿದೆ. ಸೊ ಇಲ್ಲೇ ಕೂತ್ಕೊಂಡು ನಾನು ಒಂದು ಪೈಂಟ್ ಮಾಡ್ಕೊಂಡೆ, ಒಂದು ಟೈಟಲ್ ರೆಡಿ ಮಾಡ್ಕೊಂಡೆ. ವಕೀಲರ ಅಂದರೆ ಈ ಸಮಾಜ ನಿರ್ಮಾಣ ಮಾಡುವಲ್ಲಿ ವಕೀಲರ ಪಾತ್ರ ಮತ್ತು ಈ ಪ್ರಸ್ತುತ ದಿನಮಾನಗಳಲ್ಲಿ ವಕೀಲರ ಮುಂದೆ ಇರತಕ್ಕಂತಹ ಸವಾಲುಗಳು ಏನು ಅನ್ನುವಂಥ ವಿಷಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ಈಗ
ತಮ್ಮ ಭಾಷಣದುದ್ದಕ್ಕೂ ಕೆಲವೊಬ್ರು ವಕೀಲರು ಈ ದೇಶಕ್ಕಾಗಿ ಅಥವಾ ಈ ಸಮಾಜ ಕಟ್ಟುವಲ್ಲಿ ಯಾವ ರೀತಿಯ ತಮ್ಮ ಶ್ರಮವನ್ನು ವಹಿಸಿದ್ರು ಅಥವಾ ಸಾಧನೆಯನ್ನ ಮಾಡಿದ್ರು ಅಥವಾ ತ್ಯಾಗವನ್ನ ಮಾಡಿದ್ರು ಅನ್ನುವಂಥದ್ದನ್ನ ಹೇಳಿದರು. ನಾನು ಒಬ್ಬೊಬ್ಬರ ವಿಷಯವನ್ನ ನಿಖರವಾಗಿ ಒಬ್ಬೊಬ್ಬರದ ಹೆಸರನ್ನ ಹೇಳೋದಿಲ್ಲ, ಬಟ್ ನಾವು ಓದಿರ್ತಕ್ಕಂತಹ ಇತಿಹಾಸ ಎಲ್ಲೋ ಒಂದ್ ಕಡೆಗೆ ನಮಗೆ ಏನನ್ನ ಕಲಿಸಿಕೊಡುತ್ತದೆ ಅಂತಂದ್ರೆ, ಈ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ, ಸಮಾಜವನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲ ಮಹಾತ್ಮರು ವಕೀಲ ವೃತ್ತಿಯನ್ನ ಬದಿಗಿಟ್ಟು ಸಮಾಜದ ಸೇವೆಗಾಗಿ ಇರತಕ್ಕಂತಹ ಉದಾಹರಣೆಗಳಿದ್ದಾವೆ. ನಾನು ಈ ಮಾತನ್ನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ತಾನೇ ಶನಿವಾರ ಯಾದಗಿರಿಯಲ್ಲಿ ಒಂದು ಕೇಸಲ್ಲಿ ನಾನು ಆರ್ಗ್ಯುಮೆಂಟಿಗೆ ಹೋಗ್ಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಆ ಅಫಿಡವಿಟ್ ನಲ್ಲಿ ಸುಳ್ಳು ವಿಷಯಗಳನ್ನೇ ಅವನು ಸಾಧಿಸ್ಲಿಕ್ಕೆ ಹೋಗುವಂತಹ ಒಂದು ಸನ್ನಿವೇಶದಲ್ಲಿ ಇದ್ರ ಮೇಲೆ ಏನಾದ್ರೂ ಸೈಟೇಷನ್ ಇದೆಯಾ ಅಂತ ಹುಡುಕಾಡಬೇಕಾದ್ರೆ ಸರ್ವೋಚ್ಚ ನ್ಯಾಯಾಲಯ 2011ರಲ್ಲಿ ಒಂದು ತೀರ್ಪಿನಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಪೂರ್ವದ ಮತ್ತು ನಂತರದ ಸ್ಥಿತಿಯ ಬಗ್ಗೆ ಒಂದು ಉಲ್ಲೇಖವನ್ನ ಮಾಡ್ತಾ ಹೇಳುತ್ತೆ. ಭಾರತಕ್ಕೆ ಸ್ವತಂತ್ರ ಸಿಗುವ ಪೂರ್ವದಲ್ಲಿ ಭಾರತದಲ್ಲಿರ್ತಕ್ಕಂತಹ ಜನರು ಆ ತೀರ್ಪು ತಮ್ಮ ವಿರುದ್ಧ ಬಂದರೂ ಪರವಾಗಿಲ್ಲ, ಸತ್ಯವನ್ನ ಹೇಳ್ತಿದ್ರು, ಸತ್ಯಕ್ಕೆ ನಿಲ್ತಿದ್ರು ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ತಾ, ಸ್ವತಂತ್ರ ಸಿಕ್ಕ ನಂತರದಲ್ಲಿ ಇವತ್ತು ನ್ಯಾಯಾಲಯಗಳಲ್ಲಿ ಜನರು ಎಷ್ಟರ ಮಟ್ಟಿಗೆ ಸುಳ್ಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿ, ಅಂತಹ ಸುಳ್ಳನ್ನ ವಾದಿಸಿ ಸುಳ್ಳನ್ನ ಸಾಧಿಸುವಂತಹ ಪಕ್ಷಗಾರರಿಗೆ ಅಥವಾ ಕಕ್ಷಗಾರರಿಗೆ ಅದು ಮಧ್ಯಂತರ ಆಗಿರಬಹುದು, ಅಂತಿಮ ಆಗಿರಬಹುದು, ಯಾವುದೇ ರೀತಿಯಾದಂತಹ ಅವರ ಪರವಾದ ತೀರ್ಪುಗಳನ್ನ ಕೊಡಬಾರದು ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದೆ. ಯಾಕೆ ನಾನು ಇದನ್ನು ಹೇಳಿದೆ ಅಂತಂದ್ರೆ, ನಾವೆಲ್ಲರೂ ಕೇಳಿರ್ತೀವಿ, ಇಲ್ಲೆಲ್ಲರೂ ಆದಷ್ಟು 50 ವರ್ಷ 25 ವರ್ಷ ವಕೀಲ ವೃತ್ತಿಯನ್ನೇ ಮಾಡಿರ್ತಕ್ಕಂತಹ ಹಿರಿಯ ನ್ಯಾಯವಾದಿಗಳಿದ್ದೀರಿ. ವ್ಯವಸ್ಥೆ ಯಾವ ಕಡೆಗೆ ಸಾಗ್ತಾ ಇದೆ? ಯಾಕಂದ್ರೆ ಈಗ ನನ್ನ ಹೇಳಿದ್ದಾರೆ, ಸಮಾಜ ಕಟ್ಟುವಲ್ಲಿ ವಕೀಲರ ಪಾತ್ರ ಬಹಳ ಮುಖ್ಯವಾದದ್ದು, ಇದಕ್ಕೆ ನೊಬೆಲ್ ಪ್ರೊಫೆಷನ್ ಅಂತ ಹೇಳಿದ್ರು. ವಕೀಲರಿಗೆ ಸೋಷಿಯಲ್ ಇಂಜಿನಿಯರ್ಸ್ ಅಂತಲೂ ಕೂಡ ಕರೀತಾರೆ. ಈ ಸೋಷಿಯಲ್ ಇಂಜಿನಿಯರ್ಸ್ ಈ ಸಮಾಜವನ್ನ ಕಟ್ಟಿದ್ದು ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಳುವುದಾದರೆ, ನಾವೆಲ್ಲರೂ ಅದನ್ನು ಒಪ್ಪಿಕೊಳ್ಳುವುದಾದರೆ, ಈ ಸಮಾಜವನ್ನ ನಾವು ಕಟ್ಟುವಲ್ಲಿ ಎಲ್ಲೋ ಒಂದು ಕಡೆಗೆ ತಪ್ಪಿದೀವಾ ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಹುಟ್ಟುತ್ತದೆ. ಯಾಕೆ ಆ ಮಾತನ್ನು ನಾನು ಹೇಳ್ತೀನಿ ಅಂತಂದ್ರೆ, ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಇದ್ದ ಮೇಲೇನು, ಇಷ್ಟೆಲ್ಲ ಶಿಕ್ಷಣ ಮಟ್ಟ ಹೆಚ್ಚಾದರೂ, ಇಷ್ಟೆಲ್ಲ ವಕೀಲ ನ್ಯಾಯಾಲಯಗಳು, ಕೋರ್ಟ್ ಕಚೇರಿಗಳು, ಇವತ್ತು ಪೊಲೀಸ್ ಸ್ಟೇಷನ್ಗಳು ಗ್ರಾಮ ಮಟ್ಟದಲ್ಲಿನೂ ಕೂಡ ಇದ್ರೂ ಕೂಡ ಯಾಕೆ ಈ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ? ಅಪರಾಧಿಗಳ ಸಂಖ್ಯೆ ಯಾಕೆ ಹೆಚ್ಚಾಗ್ತಾ ಇದೆ? ಇದಕ್ಕೆ ಯಾರು ಕಾರಣೀಭೂತರು ಅನ್ನುವಂಥದ್ದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆಗೆ ಅನಿಸ್ತದೆ, ನಾವು ಈ ಸಮಾಜವನ್ನ ಕಟ್ಟುವಾಗ ಸರಿಯಾದ ಅಡಿಪಾಯವನ್ನ ಹಾಕಿಲ್ಲ ಅಂತ ಅನಿಸ್ತದೆ. ಹಾಗಾದ್ರೆ ಅಡಿಪಾಯ ಸರಿಯಾಗಿ ಹಾಕಿಲ್ಲ ಅನ್ನುವಂಥದ್ದಾದ್ರೆ ಇವತ್ತು ನಾವು ಏನ್ ಮಾಡಬೇಕು, ನಮ್ಮ ಮುಂದೆ ಇರ್ತಕ್ಕಂತಹ ಪ್ರಶ್ನೆಗಳೇನು, ಸವಾಲುಗಳು ಏನು ಅನ್ನುವಂಥದ್ದನ್ನ ನಾವು ಒಂದು ಬಾರಿ ಯೋಚನೆ ಮಾಡಿ ನೋಡಿದಾಗ ಪ್ರಕರಣ ಸೋಲು ಗೆಲುವಿನ ಒಂದು ಕಡೆಗೆ ಇಟ್ಬಿಡಿ, ಸತ್ಯ ಸುಳ್ಳು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ಈ ಬಿಳಿ ಬಣ್ಣವನ್ನ ಬಿಳಿದು ಅಂತೂ ಹೇಳಲಿಕ್ಕೆ ಇವತ್ತು 45 ವರ್ಷಗಳು ನ್ಯಾಯಾಲಯದಲ್ಲಿ ಸಮಯ ಬೇಕಾಗುವಂತ ಒಂದು ವ್ಯವಸ್ಥೆಯಲ್ಲಿ ನಾವಿನ್ನೂ ಇದ್ದೀವಿ ಅಂತಂದ್ರೆ, ಈ ತಂತ್ರಜ್ಞಾನ ವಿಜ್ಞಾನದ ಬೆಳವಣಿಗೆ ಆಗಿರುವುದನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಎಲ್ಲಿವರೆಗೆ ನಾವು ಒಂದು ಮೂಲಭೂತ ಹಕ್ಕುಗಳು ಅಥವಾ ಹಕ್ಕುಗಳ ಬಗ್ಗೆನೇ ಮಾತಾಡ್ತಾ, ಇವತ್ತು ಕ್ರಿಮಿನಲ್ ರೈಟ್ಸ್ ಬಗ್ಗೆನೇ ಮಾತಾಡ್ತಾ ಈ ಸಮಾಜದಲ್ಲಿ ಇಷ್ಟೆಲ್ಲ ಅನ್ಯಾಯ ಅತ್ಯಾಚಾರಗಳು ಅಹಂಕಾರಗಳು ನಡೆದರೂ ಕೂಡ ನಾವು ಗೋಡೆಗಳ ಮಧ್ಯದಲ್ಲಿ ವಕಾಲತನ್ನೇ ಮಾಡಬೇಕಾ ಅನ್ನುವಂತ ಪ್ರಶ್ನೆ ಮತ್ತೊಮ್ಮೆ ನಮ್ಮ ಮುಂದೆ ಹುಟ್ಟುತ್ತದೆ. ನನಗನ್ನಿಸ್ತದೆ ಈ ವಕೀಲ ವೃತ್ತಿಯ ಕಾರ್ಯವ್ಯಾಪ್ತಿಯನ್ನು ನಾವು ಸ್ವಲ್ಪ ವಿಸ್ತಾರ ಮಾಡಬೇಕಾದಂತ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಈ ವಕೀಲರ ದಿನಾಚರಣೆಯನ್ನ ನಾವು ವಕೀಲರು ನಮ್ಮ ನ್ಯಾಯಾಲಯಗಳಲ್ಲಿ ಆಚರಣೆಯನ್ನ ಮಾಡ್ಕೊಳ್ತಾ ಇದೀವಲ್ವಾ, ಇವತ್ತು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ, ಮುಂದೆ ಇರತಕ್ಕಂತಹ ಸವಾಲುಗಳ ಬಗ್ಗೆ, ನಮ್ಮಲ್ಲಿರ್ತಕ್ಕಂತಹ ಕುಂದು ಕೊರತೆಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳದೆ ಹೋದಂತಹ ಸಂದರ್ಭದಲ್ಲಿ ಮುಂದೆ ಒಂದು ದಿನ ಬರಬಹುದು, ಜಂಗಲ್ ರೂಲ್ ಪ್ರಿವೇಲ್ ಆಗಬಹುದು. ಹೀಗಾಯಿತು ಅಂತಂದ್ರೆ ಯಾವ ನಮ್ಮ ಕಾಯ್ದೆ ಕಾನೂನುಗಳು ಕಾಪಾಡೋದಿಲ್ಲವೆಲ್ಲನೂ ಕಿಡಿಕೆಯಲ್ಲಿ ಇರ್ತವೆ, ಮಾಡದಲ್ಲಿ ಇರ್ತವೆ, ಕಪಾಟಿನಲ್ಲಿ ಇರ್ತವೆ. ಅವು ಬಂದು ನಮ್ಮನ್ನ ರಕ್ಷಿಸುವ ಮಟ್ಟದ ಅಷ್ಟರಲ್ಲಿನೇ ಎಲ್ಲವೂ ಹಾಳಾಗಿ ಹೋಗುವಂತ ಒಂದು
ಕಾಲ ಬಂದ್ಬಿಡಬಹುದೇನೋ ಅಂತ ನನಗೆ ಕೆಲವೊಂದ್ಸರಿ ಭಯ ಆಗ್ಬಿಡ್ತದೆ. ನಿಮಗೆ ಅನಿಸ್ತದೆ, ಒಮ್ಮೆ ಆತ್ಮ ಸಾಕ್ಷಿಯಾಗಿ ನಮಗೆ ನಾವು ಪ್ರಶ್ನೆಯನ್ನ ಮಾಡಿಕೊಂಡು ನೋಡ್ಕೊಳ್ಳೋಣ. ಇವತ್ತು ವಕೀಲ ವೃತ್ತಿಯ ಕೆಲವು ನಿಯಮಗಳು, ಕಾಯ್ದೆಗಳು, ನಮಗೆ ತತ್ತ ಅಡ್ವೊಕೇಟ್ ಆಕ್ಟ್ಸ್, ಪ್ರೊಫೆಷನಲ್ ಎಥಿಕ್ಸ್ ಒಂದು ಕ್ಷಣ ಮರ್ತು ಬಿಡೋಣ. ನಾವೆಲ್ಲರೂ ಒಂದಿನ ಏನಾದರೂ ತೀರ್ಮಾನ ಮಾಡಿಬಿಟ್ರೆ, ಯಾರು ಕ್ರೈಮ್ ಅನ್ನ ಮಾಡಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗತ್ತೆ, ಅವ್ರ ಪರವಾಗಿ ನಾನು ವಕಾಲತ ಮಾಡೋದಿಲ್ಲ ಅಂತ ನಾವೇನಾದ್ರೂ ತೀರ್ಮಾನ ಮಾಡಿಬಿಟ್ರೆ, ಹೊರಗಿರ್ಬೇಕಾದಂತ ವ್ಯಕ್ತಿ ಇವತ್ತು ಜೈಲಿನಲ್ಲಿ ಇರಬೇಕಾದಂತ ಅನಿವಾರ್ಯತೆ ಬಂದ್ಬಿಡ್ತದೆ. ಅಂತ ಶಕ್ತಿ ಇದ್ದಂತಹ ನಾವುಗಳು ಇವತ್ತು ಅದು ಪ್ರಕರಣದ ಒಂದು ಪ್ರಕರಣಕ್ಕೆ ಯಾಕೆ ಸೀಮಿತ ಆಗ್ತಾ ಇದ್ದೀವಿ? ನಮ್ಮಲ್ಲಿ ಏನೋ ಒಂದು ಕೊರತೆ ಇದೆಯಾ? ನಮಗೆ ಬೇರೆ ವಿಷಯಗಳ ಬಗ್ಗೆ ಚಿಂತನೆ ಮಾಡಲು ಅವಕಾಶಗಳು ಸಿಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನು ಹಾಕಿ ನೋಡಿದಾಗ ಖಂಡಿತವಾಗಿಯೂ ನನಗೆ ವಕೀಲ ವೃತ್ತಿಯಲ್ಲಿ ಬಹಳಷ್ಟು ಅನುಭವ ಏನಿಲ್ಲ, ಜಡ್ಜ್ ಆಗಿನೂ ಕೂಡ ನಾನು ಬಹಳಷ್ಟು ಅನುಭವವನ್ನು ಹೊಂದಿಲ್ಲ. ಬಟ್ ವಾಸ್ತವತೆಯನ್ನು ನೋಡಿದಾಗ ಬಹಳಷ್ಟು ಅನುಭವ ಅನ್ನಿಸ್ತದೆ. ಕೆಲವೊಂದಿಷ್ಟರಿಗೆ ಏನೋ ಮಾಡಬೇಕಲ್ಲ ಸಮಾಜಕ್ಕಾಗಿ ಅನ್ನುವಂತಹ ಹುಚ್ಚಿಡ್ಬಿಡ್ತಾರೆ. ಸಮಾಜಕ್ಕಾಗಿ ಇವತ್ತು ನಾನು ದುಡಿಬೇಕಲ್ಲ ಅನ್ನುವಂತಹ ಒಂದು ಕೆಲವೊಂದಿಷ್ಟು ವಿಚಾರಗಳು ಬಂದಾಗ ನಿಮ್ಮ ಮುಂದೆ ಪ್ರಶ್ನೆ ಬಂದ್ಬಿಡ್ತದೆ, ನನ್ನ ಕುಟುಂಬದ ಸ್ಥಿತಿಗತಿ ಏನು, ಅವರನ್ನು ಬೆಳೆಸುವಂತದ್ದೇನು, ಇವತ್ತು ನಾನೊಂದು ಬರುವಂತಹ ಪ್ರಕರಣವನ್ನ ಬೇಡ ಅಂತಂದ್ಬಿಟ್ರೆ ನಾಳೆ ನನ್ನ ಜೀವನ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಬಂದ್ಬಿಡ್ತದೆ. ಇದೇ ಒಂದು ಅನಿವಾರ್ಯತೆಗಾಗಿ ಇವತ್ತು ಎಷ್ಟೋ ಜನ ವಕೀಲರು ಸಮಾಜದ ಬಗ್ಗೆ ಕಳಕಳಿ ಇದ್ದರು, ಸಮಾಜ ಸೇವೆಯನ್ನು ಮಾಡಬೇಕನ್ನುವಂತ ಒಂದು ಇಚ್ಛೆ ಇದ್ದರೂ ಕೂಡ ಇವತ್ತು ತಮ್ಮ ಬದುಕಿನ ಒಂದು ವಿಚಾರವಾಗಿ ಇವತ್ತು ಆ ಎಲ್ಲ ವಿಷಯಗಳನ್ನ ಬದಿಗಿಟ್ಟು ಬರ್ತಕ್ಕಂತಹ ಪ್ರಕರಣಗಳನ್ನು ನಾವು ಕೈಗೊಳ್ಳುವಂತಹ ಒಂದು ಅನಿವಾರ್ಯತೆ ಬರ್ತಾ ಇದೆ. ಇವತ್ತು ಸುಳ್ಳು ಅಂತ ನಮಗೆ ಗೊತ್ತಿರುತ್ತೆ, ಸಿವಿಲ್ ಕೇಸ್ ಅಂತ ತಗೊಳ್ಳೋಣ, ಇದು ಆಗೋದಿಲ್ಲ ಅಂತ ಗೊತ್ತಿರುತ್ತೆ. ಅನಿವಾರ್ಯತೆ ನಮ್ಮನ್ನ ಇವತ್ತೇನೋ ಒಂದ್ ಕಡೆಗೆ ದಾರಿ ತಪ್ಪಿಸ್ತಾ ಇದೆ, ಇದರಿಂದ ನಾವು ಬರಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಅನ್ನಿಸ್ತದೆ. ಈಗ ನಾವು ನಮ್ಮಷ್ಟಕ್ಕೆ ನಾವು ರಿಸ್ಟ್ರಿಕ್ಷನ್ಸ್ ಅನ್ನು ಮಾಡಿಕೊಂಡು ಬಂದಂತಹ ಪ್ರಕರಣಗಳನ್ನ ನೋಡಿಕೊಂಡು ನಮ್ಮ ಆಫೀಸನ್ನು ಚೆನ್ನಾಗಿ ಮಾಡಿಕೊಂಡು ಸಾಕಷ್ಟು ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಆರಾಮಾಗಿರಬಹುದು ಅಂತ ಯೋಚನೆ ಮಾಡುವಂತಹ ಒಂದು ಮನಸ್ಥಿತಿ ಇದ್ರೆ, ಕೆಲವೊಬ್ಬರ ಮನಸ್ಥಿತಿ ಹಾಗಿರಲ್ಲ. ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನನ್ನ ಕುಟುಂಬಕ್ಕೆ ತೊಂದರೆ ಆದ್ರೂ ಪರವಾಗಿಲ್ಲ, ನನ್ನನ್ನು ನಂಬಿಕೊಂಡಿದೆಯಲ್ಲ ಈ ಸಮಾಜ, ನ್ಯಾಯಕ್ಕಾಗಿ ಹೋರಾಡುವಂತಹ ವಕೀಲರು ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟಿದೆಯಲ್ಲ, ಈ ಸಮಾಜವನ್ನ ಕಟ್ಟುವಂತಹ ಶಕ್ತಿ ವಕೀಲರಿಗಿದೆ ಅಂತ ಒಂದು ಭರವಸೆ ಏನಿಟ್ಟಿದೆಯಲ್ಲ, ಆ ನಂಬಿಕೆಯನ್ನು ಉಳಿಸಬೇಕಾದ್ರೆ ನನ್ನ ವೈಯಕ್ತಿಕ ವಿಚಾರಗಳನ್ನು ನಾನು ಕೆಲಸದಲ್ಲಿ ತ್ಯಾಗ ಮಾಡಬೇಕು ಅಂತ ಅನ್ನಿಸ್ತದೆ. ಹಾಗಾದ್ರೆ ಏನ್ ಮಾಡೋದು? ನಾಳೆ ಎಲ್ಲರೂ ನಾವು ವಕೀಲ ವೃತ್ತಿಯನ್ನು ಬಿಟ್ಟು ಬೇರೆ ಏನಾದ್ರೂ ಮಾಡೋಣ, ಹಾಗೆ ಮಾಡ್ಲಿಕ್ಕಾಗೋದಿಲ್ಲ. ಇದ್ದಂತಹ ಲಿಮಿಟೇಷನ್ಸ್ ನಲ್ಲಿನೇ, ನಮಗೆ ಅವೈಲೇಬಲ್ ಇರತಕ್ಕಂತಹ ಸಮಯದಲ್ಲಿನೇ ನಾವು ಸಮಯದ ಒಂದು ಪ್ರಜ್ಞೆಯನ್ನು ಹೊಂದಿಕೊಂಡು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ನಮ್ಮ ಪ್ರೆಸೆನ್ಸ್ ಅನ್ನ ಮಾಡುವಂತಹ ಒಂದು ಅನಿವಾರ್ಯತೆ ಇವತ್ತು ಬಂದ್ಬಿಟ್ಟಿದೆ. ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರಕರಣಗಳು ಹೋದಾಗ ಹೇಳ್ತಾರೆ, ಸಿವಿಲ್ ಕೇಸ್ ಇದೆ ರೀ, ಹೊಡೆದಾಡ್ಕೊಂಡು ಬಂದ್ರೆ ಬೇಕಾದ್ರೆ ನಾವು FIR ಮಾಡ್ಕೊಡ್ತೀವಿ ಅನ್ನುವಂತಹ ಕರ್ತವ್ಯ ಅವ್ರದ್ದಾದ್ರೆ, ಕೇಸ್ ತಗೊಂಡು ಬಂದ್ರೆ ನಾನು ಕೋರ್ಟಲ್ಲಿ ಅಷ್ಟೇ ವಾದ ಮಾಡ್ತೀನಿ, ನಾನು ನಿನ್ನ ಸಹಾಯಕ್ಕೆ ಸಮಾಜದಲ್ಲಿ ಬರೋದಿಲ್ಲ ಅನ್ನುವಂತಹದ್ದು ಮನಸ್ಥಿತಿ ನಮ್ದಾದ್ರೆ, ನ್ಯಾಯಾಧೀಶರುಗಳು ಇವತ್ತು ನ್ಯಾಯಾಲಯ ತೀರ್ಮಾನ ಜಜ್ಮೆಂಟ್ ಬಂದಾಗ ನಾನು ಬರೀತೀನಿ ಅನ್ನುವಂತಹ ಒಂದು ಮನಸ್ಥಿತಿ ಇವತ್ತಾದ್ರೆ, ಈ ವ್ಯವಸ್ಥೆಯನ್ನು ನಂಬಿಕೊಂಡಂತಹ ವ್ಯಕ್ತಿಗಳು, ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗತ್ತೆ ಅನ್ನುವಂತಹ ಒಂದು ಭರವಸೆ ಇಟ್ಟಂತಹ ವ್ಯಕ್ತಿಗಳು, ಈ ದೇಶದಲ್ಲಿ ನನಗೆ ಸ್ವತಂತ್ರ ಸಿಕ್ಕಿದೆ, ನಾನು ಸ್ವತಂತ್ರವಾಗಿದ್ದೇನೆ ಅನ್ನುವಂತ ಭರವಸೆಯಲ್ಲಿ ಬದುಕತಕ್ಕಂತಹ ಕಟ್ಟ ಕಡೆಯ ವ್ಯಕ್ತಿಗಳ ಸ್ಥಿತಿ ಏನಾಗಬಹುದು ಅನ್ನುವಂಥದ್ದನ್ನ ವಿಚಾರ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ವಕೀಲ ದಿನಾಚರಣೆಯನ್ನ ನಾವು ಅಷ್ಟೇ ಸೀಮಿತ ಮಾಡ್ಕೊಳ್ಳೋದು ಬೇಡ, ನಾವು ಅಷ್ಟೇ ಆಚರಣೆ ಮಾಡ್ಕೊಳ್ಳೋದು ಬೇಡ. ಮುಂದೊಂದು ದಿನಮಾನ ಬರಬೇಕು, ವಕೀಲ ದಿನಾಚರಣೆಯನ್ನ ಪ್ರತಿ ಮನೆಯಲ್ಲಿ ಆಚರಣೆ ಮಾಡುವಂತಹ ಮಟ್ಟದಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸಗಳನ್ನ ಕೈ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಂದು ಮನವಿಯನ್ನ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಇವತ್ತು ವಕೀಲರಿಗೆ ಸಮಾಜದಲ್ಲಿ ನಮ್ಗೆ ಯಾಕೆ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದಾರೆ? ಎಲ್ಲೋ ಹೋದಾಗೆ ವಕೀಲರು ಬಂದ್ರು ವೇದಿಕೆ ಕರೀರಿ ಅಂತಾರೆ, ಸಮಾಜದಲ್ಲಿ ಕೂತಾಗ 4 ಜನ ಕೂತಾಗ ವಕೀಲರು ಬಂದ್ರು ಜಾಗ ಕೊಡ್ರಿ ಅಂತಾರೆ, ಪೊಲೀಸ್ ಸ್ಟೇಷನ್ ಹೋದಾಗ ಚೇರ್ ಹಾಕಿರಿ ಅಂತಾರೆ. ಯಾಕಂತಾರೆ? ನಾವು ವಕೀಲರು ಅನ್ನೋ ಕಾರಣಕ್ಕೆ ಕೊಡೋದಿಲ್ಲ, ವಕೀಲರಲ್ಲಿ ಇರ್ತಕ್ಕಂತಹ ಕಾನೂನು ಜ್ಞಾನಕ್ಕೆ ನಮಗೆ ಬೆಲೆ ಕೊಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆಗೆ ನನಗನಿಸ್ತದೆ, 5-6 ವರ್ಷ ನಾನು ವಕೀಲನಾಗಿ ಸೇವೆ ಸಲ್ಲಿಸಿದೆ, ಒಂದು 6 ವರ್ಷ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಿದೆ, ಕೆಲವು ವಿಚಾರಗಳು ನನ್ನ ತಲೆಯಲ್ಲಿ ಬಂತು. ಎಲ್ಲೋ ಒಂದ್ ಕಡೆಗೆ
ಈ ವಕೀಲ ವೃಂದಕ್ಕೆ, ವಕೀಲ ಬಂಧುಗಳಿಗೆ ಇವತ್ತು ಎಜುಕೇಶನ್ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನಿಸ್ತು. ಆ ನಿಟ್ಟಿನಲ್ಲಿ ಅವತ್ತಿನಿಂದ ಯಾರು ನಾನು ಹೊರಗೆ ಬಂದೆ ಅವಾಗಲ್ಲ, 2013 ಧಾರವಾಡದಲ್ಲಿ ನಾನು LLM ಮಾಡುವಾಗಿಂದನೂ ಕೂಡ ವಕೀಲರಿಗೆ, ಇವತ್ತು ವಿದ್ಯಾರ್ಥಿಗಳಿಗೆ ನಾನು ಒಂದಲ್ಲ ಒಂದು ರೀತಿಯಲ್ಲಿ ವಾಸ್ತವಿಕತೆಯಲ್ಲಿ ಕಾನೂನನ್ನು ನಾವು ಹೇಗೆ ಯೂಸ್ ಮಾಡ್ಕೋಬೇಕು, ಈ ಕಾನೂನನ್ನ ಒಂದು ಅಸ್ತ್ರವಾಗಿ ಹೇಗೆ ಯೂಸ್ ಮಾಡಿಕೊಂಡು ಈ ಸಮಾಜದಲ್ಲಿ ಸಮಾಜವನ್ನು ಸರಿ ದಿಕ್ಕಿನಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಚಿಂತನೆಯನ್ನ ಅವತ್ತಿತ್ರ ಮಾಡ್ಕೊಂಡು ಬಂದೆ. ನ್ಯಾಯಾಧೀಶನಾಗಿ ಕಂಡಂತಹ ಪ್ರಕರಣಗಳನ್ನು ನೋಡಿದಾಗ ಒಡಿಸ್ಕೊಂಡಿರ್ತಾರೆ, ಬಡಿಸ್ಕೊಂಡಿರ್ತಾರೆ, ಕಲೆ ಆಗಿರ್ತದೆ, ಇನ್ನು ಕಲೆ ಮಾಸಿರೋದಿಲ್ಲ. ವಿಟ್ನೆಸ್ ಬಾಕ್ಸ್ ಅಲ್ಲಿ ಪ್ರಮಾಣ ಮಾಡಿದಷ್ಟೇ ಖರೆ, ನೆಕ್ಸ್ಟ್ ವರ್ಡ್ ಅಲ್ಲಿ ಸುಳ್ಳು ಹೇಳಿಕೆ ಪ್ರಾರಂಭ ಮಾಡ್ತಾರೆ. ಏನಾಗಿದೆ ರೀ? ಏನಾಗಿಲ್ಲ. ಕಂಪ್ಲೇಂಟ್ ಯಾರು ಕೊಟ್ಟರು? ಗೊತ್ತಿಲ್ಲ. ಪೊಲೀಸರು ಸಹಿ ಮಾಡಿದ್ರು, ಮಾಡಿದೆ. ಹೇಳಿ, ಈ ರೀತಿ ಮನುಷ್ಯನ ಸ್ಥಿತಿ ಆದಾಗ, ಇದೇ ರೀತಿ ಸಮಾಜ ಮುಂದುವರೆದಾಗ ನಾಳೆ ನಮ್ಮನ್ನ ಸಾಯಿಸುವುದಕ್ಕ ಯಾರು ಬಂದು ಸಾಕ್ಷ್ಯವನ್ನು ಹೇಳ್ತಾರೆ? ನ್ಯಾಯವೇ ಸತ್ತೋಗುವಂತಹ ಕ್ಷಣಗಳು ಇವತ್ತು ನಮ್ಮ ಕಣ್ಮುಂದೆ ಬಂದರೂ ಕೂಡ ನಾವು ವೃತ್ತಿಯನ್ನೇ ಮುಂದುವರಿಸಿಕೊಂಡು ಇವತ್ತು ಸಮಾಜದ ಬಗ್ಗೆ ಚಿಂತನೆಯನ್ನ ಮಾಡದೆ ಹೋದ್ರೆ ಸಮಾಜದಲ್ಲಿ ನಾಳೆ ಈ ಎಲ್ಲ ವ್ಯವಸ್ಥೆ ಉಳಿಲಿಕ್ಕೆ ಆಗತ್ತಾ? ಶಾಂತಿ, ನ್ಯಾಯ, ನೀತಿ ಅನ್ನುವಂಥದ್ದು ಉಳಿತಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾವು ಈ ದಿನ ಹುಟ್ಟಾಕೊಂಡು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತ ಅನಿವಾರ್ಯತೆ ಇದೆ. ಸಮಯದ ಅಭಾವವಿದೆ. ನಿಮಗೆ ಕೇಳೋ ಪೇಷನ್ಸ್, ಇಷ್ಟೆಲ್ಲ ಶಾಂತತೆಯಿಂದ ಕೂತ್ಕೊಂಡಿರೋ ಕಾರಣಕ್ಕೆ ಇನ್ನೊಂದು ನಾನು 5 ನಿಮಿಷ ನಿಮ್ಮ ಸಮಯವನ್ನು ತಗೊಳ್ತೀನಿ. ಸುಮಾರು 6 ತಿಂಗಳ ಹಿಂದೆ ಅನಿಸ್ತದೆ, ನಾನೊಂದು ಇಲ್ಲಿ ವರ್ಕ್ಶಾಪ್ ಅಂತ ಹಿಂದೂ ಕಾನೂನಿನ ಮೇಲೆ ವರ್ಕ್ಶಾಪ್ ಅನ್ನ ಮಾಡಲಿಕ್ಕೆ ಬಂದಿದ್ದೆ. ಕೆಲವೇ ಜನ ವಕೀಲರು ಸೇರ್ಕೊಂಡಿದ್ರು. ಅದನ್ನ ಯಾಕೆ ನಾನು ಅಂತಂದ್ರೆ, ಒಂದು ನನಗೆ ಕಲಿಸಿತ್ತು, ಇದೇನೋ ಸಮಸ್ಯೆ ಇದೆಯಲ್ಲ ಹಿಂದೂ ಕಾನೂನಿನಲ್ಲಿ, ಆನ್ಸಿಸಪ್ ಅಂತಾರೆ, ಕೋಪಾಸನರಿ ಅಂತಾರೆ, ಏನೋ ಒಂದ್ ಕಡೆಗೆ ನಮ್ ಕನ್ಫ್ಯೂಷನ್ ಏನೇ ಆಗತ್ತಲ್ಲ, ಇದು ಯಾಕೆ ಜಜ್ಮೆಂಟ್ಸ್ ಗಳಲ್ಲಿ ಹೀಗೆ ಬರ್ತಾ ಇದೆ, ಯಾಕೆ ಪ್ಲೀಡಿಂಗ್ಸ್ ನಲ್ಲಿ ಹೀಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವೊಂದು ಮನವರಿಕೆ ಮಾಡ್ತಾ, ಕೋವಿಡ್ ಪೀರಿಯಡ್ ಇತ್ತು 2019ರಲ್ಲಿ, ಜಡ್ಜ್ ಆಗಿದ್ದಾಗ ಖಾಲಿ ಸಮಯವಿತ್ತು. ಒಂದು ಪ್ಲೇಂಟ್ ಬಂತು ನನ್ನ ಮುಂದೆ. ಆ ಪ್ಲೇಂಟ್ ಅಲ್ಲಿ ಮೇಲಿನ ಲೈನ್ ಅಲ್ಲಿ ಬರೀತಾರೆ, ಆ ಪ್ಯಾರಾಗ್ರಾಫ್ ನಲ್ಲಿ ಬರೀತಾರೆ, ದಿ ಫಾದರ್ ಆಫ್ ದ ಪ್ಲೇಂಟಿಫ್ ಪರ್ಚೇಸ್ ದ ಪ್ರಾಪರ್ಟಿ ಅಂತಾರೆ. ಅವ್ನು ಡಿಸೀಸ್ ಆಗಿ ಹೋಗಿರ್ತಾರೆ. ಮುಂದೆ ಇಟ್ ಈಸ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಬರೀತಾರೆ. ಆ ಪ್ಯಾರಾದಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪ್ಯಾರಾದಲ್ಲಿ ಬರೀತಾರೆ, ಇಟ್ ಈಸ್ ಸೆಪರೇಟ್ ಪ್ರಾಪರ್ಟಿ ಆಫ್ ದಿ ಡಿಸೀಸ್ ಫಾದರ್ ಅಂತ ಬರೀತಾರೆ. ಒಂದೇನೋ ವಿಚಾರ ಹೊಡಿತು, ಅಯ್ಯೋ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಗೂ ಸೆಪರೇಟ್ ಪ್ರಾಪರ್ಟಿಗೆ ಏನಾದ್ರೂ ವ್ಯತ್ಯಾಸ ಇದೆನಾ, ಎಷ್ಟು ಟೈಪ್ಸ್ ಆಫ್ ಪ್ರಾಪರ್ಟಿಗಳಿದಾವೆ ಹಿಂದೂ ಕಾನೂನಿನಲ್ಲಿ ಅನ್ನುವಂಥದ್ದನ್ನು ಒಂದು ಯೋಚನೆಯನ್ನ ಮಾಡ್ತಾ, ಸ್ಟಡಿ ಮಾಡ್ತಾ 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 ಹೋದಂಗೆ ಸುಮಾರು ವಿಷಯಗಳಿಗೆ ಒಂದು ಉತ್ತರ ನನ್ನಲ್ಲೇ ನಾನು ಕಂಡುಕೊಂಡೆ. ಮರ್ತೂರು ಅಂತ ಬರ್ತದೆ ಕಲಬುರಗಿ ಹತ್ರ. ಸುಮಾರು 4-5 ಬಾರಿ ನಾನು ಅಲ್ಲಿಗೆ ಹೋದೆ. ಗಾಢವಾಗಿ ಆ ವಿಷಯವನ್ನು ನಾನು ಮತ್ತೆ ಮತ್ತೆ ಚಿಂತನೆ ಮಾಡಿದೆ. ಇವತ್ತು ಆ ವಿಚಾರ, ಹಿಂದೂ ಕಾಯ್ದೆ ಅಡಿಯಲ್ಲಿ ಎಷ್ಟು ವಿಧದ ಆಸ್ತಿಗಳಿವೆ, ಯಾವುದಕ್ಕೆ ನಾವು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅನ್ಬೇಕು, ಯಾವುದಕ್ಕೆ ಕೋಪಾಸನರಿ ಅನ್ಬೇಕು, ಇದು ಯಾವ ರೀತಿ 1956 ಕಾಯ್ದೆ ಬರೋ ಪೂರ್ವದಲ್ಲಿ ಇತ್ತು, ನಂತರದಲ್ಲಿ ಏನ್ ವ್ಯತ್ಯಾಸ ಆಯಿತು ಅನ್ನುವಂತಹ ಒಂದು ಚಿಕ್ಕ ವಿಚಾರವನ್ನ ಸುಮಾರು 119 ಪೇಜಿನಲ್ಲಿ ಒಂದು ಪುಸ್ತಕವಾಗಿ ಇವತ್ತು ಹೊರಬಂತು. ಯಾಕೆ ನಾನು ಈ ಶ್ರಮವನ್ನ ಪಟ್ಟೆ? ನನ್ನ ಲಾಭಕ್ಕಾಗಿ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಒಂದು ಕನ್ಫ್ಯೂಷನ್ ಇದೆ ಅಲ್ಲ, ಅದು ಕ್ಲಿಯರ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸಮಾಜದಿಂದ ನಾನು ಇಷ್ಟೆಲ್ಲವನ್ನು ತಗೊಂಡಿದ್ದೀನಿ. ಸಮಾಜಕ್ಕೆ ನಾನು ಏನ್ ಕೊಟ್ಟೆ ಅಂದ್ರೆ ಇದು ಒಂದು ಚಿಕ್ಕ ಕಾಣಿಕೆ ಅಂತ ನಾನು ಭಾವಿಸ್ತೀನಿ. ಇದು ನನಗೆ ಒಂದು ದೊಡ್ಡ ಹೆಮ್ಮೆಯನ್ನು ತಂದುಕೊಡಿಸ್ತದೆ. ನನ್ನ ಬಗ್ಗೆ ನಾನು ಹೊಗಳ್ಕೊಂಡಿದ್ದೀನಿ ಅಂತಂದ್ರೂ ಪರವಾಗಿಲ್ಲ. ಇವತ್ತು ವಕೀಲನಾಗಿ ಎಷ್ಟೋ ಜನ ವಕೀಲರಿಗೆ ಇದರಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನ ಉದಾಹರಣೆಗಳ ಸಮೇತ ಕತ್ತೆ ಮತ್ತು ಕುದುರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಕತ್ತೆ ಕುದುರೆ ಎಕ್ಸಾಂಪಲ್ಸ್ ಇಲ್ಲಿ ಬಂದಾಗ ಸುಮಾರು ಜನ ನಕ್ಕಿದ್ರು. ಆ ಎಕ್ಸಾಂಪಲ್ 21 ಪೇಜಲ್ಲಿ ಹಾಕಿದ್ದೀನಿ. ಕತ್ತೆ ಕುದುರೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ಆದ್ರೆ ಏನ್ ಅನಾಹುತ ಆಗ್ಬಿಡ್ತದೆ, ನಮಗೆ ಪ್ರಾಪರ್ಟಿಗಳಲ್ಲಿ ಎಷ್ಟು ವಿಧಗಳಿದಾವೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಅನಾಹುತ ಆಗುತ್ತೆ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದೆ. ಇದನ್ನ ನಾನು ಮುನ್ನುಡಿ ಬರಿಬೇಕಾಗಿತ್ತು. ಅವ್ರ ಕಡೆ ಇವ್ರ ಕಡೆ ಕೊಟ್ಟರೆ ಟೈಮ್ ಹೋಗ್ಬಿಡ್ತದೆ. ನನ್ಗೆ ಏನೋ ಒಂದು ಮೈಂಡ್ ಅಲ್ಲಿ ಬಂತು, ನವೆಂಬರ್ 26 ರಿಲೀಸ್ ಆಗ್ಬಿಡ್ಬೇಕು ಅಂತ. ಹರೀಶ್ ಎಸ್ ಅಂತ ಅಡ್ವೊಕೇಟು, ಬೆಂಗಳೂರಿನವರು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಈಗ ಒಂದು ವಿಚಾರ ಬಂದಿದೆ, ಇದು ಮುನ್ನುಡಿ ಬರಿಬೇಕಾಗಿದೆ, ಇದಕ್ಕೆ ಸ್ವಲ್ಪ ಫೈನಾನ್ಸ್ ಸಪೋರ್ಟ್ ಅನ್ನು ಬೇಕಾಗಿದೆ. ಅವ್ರ ಕಣ್ಮುಚ್ಚಿ ಆಯ್ತು, ಎಷ್ಟು ಬೇಕಾಗತ್ತೆ ಹೇಳಿ, ಖರ್ಚು ವೆಚ್ಚವನ್ನು ಕೊಟ್ಟು. ಯಾಕೆ ಈ ಮಾತನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ನಾವು ಒಬ್ಬ ವಕೀಲರಿಗೆ, ಸಣ್ಣವನೋ ದೊಡ್ಡವನೋ, ಅವರಿಗೆ ಒಬ್ಬರಿಗೊಬ್ರು ಸಹಕಾರ ಮಾಡಿಕೊಂಡು ಅವ್ರಿಗೆ ಇರ್ತಕ್ಕಂತಹ ನಾಲೆಜ್ ಅನ್ನ
ಸಮಾಜಕ್ಕೆ ಯೂಸ್ ಆಗುವ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಈ ವಿಚಾರವನ್ನು ನಾನೆಲ್ಲ ಇಟ್ಟುಕೊಂಡು ಇರ್ತಕ್ಕಂತಹ ಕೆಲವೊಂದಿಷ್ಟು ಪಾರ್ಟಿಷನ್ ಶೂಟ್ ಕೇಸ್ಗಳನ್ನೇ ಮಾಡಿಬಿಟ್ರೆ ನಾನು ಎಷ್ಟೋ ದುಡ್ಡನ್ನು ಮಾಡಿಬಿಡಬಹುದು. ಈ ವಿಚಾರ ಎಲ್ಲರಿಗೂ ಗೊತ್ತಾದ್ರೆ ಎಷ್ಟೋ ಕೇಸ್ಗಳು ನ್ಯಾಯಾಲಯಕ್ಕೆ ಬರೋದು ನಿಂತೋಗ್ಬಿಡಬಹುದು ಅನ್ನುವಂತ ವಿಚಾರ. ಇನ್ನೊಂದು ವಿಚಾರ ಬಂದಿದೆ. ಯಾಕೆ ನಾನು ಈ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಕಾಯ್ದೆಯನ್ನು ಅಮೆಂಡ್ಮೆಂಟ್ ಮಾಡಿ ಗಂಡು ಮಗನಿಗೆ ಎಷ್ಟು ಹಕ್ಕಿದೆ ಅಷ್ಟೇ ಹೆಣ್ಣು ಮಗಳಿಗೂ ನೀವು ಆಸ್ತಿಯಲ್ಲಿ ಹಕ್ಕು ಕೊಡುವಂತ ಒಂದು ಕಾಯ್ದೆಯನ್ನ ಮಾಡಿ ಆ ಎಮ್ಮನಿಗೆ ನ್ಯಾಯಾಲಯಕ್ಕೆ ಹೋಗಿ 10 ವರ್ಷ ತಿರುಗಾಡಿ ಬಂದ್ಕೊಂಡು ಆಮೇಲೆ ಸೇರ್ತಗೋನ್ನೋದ್ರಲ್ಲಿ ನ್ಯಾಯ ಇದೆಯಾ ಅನ್ನುವಂತ ಪ್ರಶ್ನೆ. ಯಾಕೆ ಕಾಯ್ದೆಗಳಲ್ಲಿ ಬದಲಾವಣೆಯನ್ನ ಮಾಡಬಾರ್ದು? ಅಣ್ಣ ತಮ್ಮ ಪ್ರೂವ್ ಆದ್ಮೇಲೆ ಯಾಕೆ ಅವ್ರ ಜೊತೆಗೆ ಅವ್ರ ಹೆಸರನ್ನ, ಅಣ್ಣ ತಂಗಿ ಪ್ರೂವ್ ಆದ್ಮೇಲೆ ಯಾಕೆ ಅವ್ರ ಹೆಸರನ್ನ ಅದರಲ್ಲಿ ಮುಟೇಶನ್ ಅನ್ನ ಮಾಡ್ಲಿಕ್ಕೆ ಕಂದಾಯ ಅಧಿಕಾರಿಗಳಿಗೆ ಅಧಿಕಾರವನ್ನ ಕೊಡಬಾರದು? ಈ ನಿಟ್ಟಿನಲ್ಲಿ ನಾವು ಯೋಚನೆಯನ್ನ ಮಾಡಿದಾಗ ಕೋರ್ಟ್ ಕಲಾಪಗಳಿಂದ ಹೊರಗಡೆ, ಅಂದ್ರೆ ಕೋರ್ಟ್ ವ್ಯಾಪ್ತಿಯಿಂದ ಹೊರಗಡೆ ಇವತ್ತು ಸಮಸ್ಯೆಗಳ ಬಗ್ಗೆ ನಾವು ಚಿಂತನೆಯನ್ನ ಮಾಡಿ ಈ ಸಮಸ್ಯೆಗೆ ಏನ್ ಪರಿಹಾರವನ್ನು ಕಂಡುಕೋಬಹುದು, ಕಾನೂನಿನಲ್ಲಿ ಏನೆಲ್ಲ ಅವಕಾಶಗಳಿದೆ ಎನ್ನುವಂತಹ ಎಷ್ಟೋ ಜನ ಬುದ್ಧಿವಂತ ವಕೀಲರಿದ್ದೀವಿ. ಎಷ್ಟೋ ಜನರ ಬುದ್ಧಿ ಎಲ್ಲೋ ಹೇಗೆ ಯೂಸ್ ಆಗ್ತದೆ ಗೊತ್ತಿಲ್ಲ. ಆ ಬುದ್ಧಿ ಶಕ್ತಿಯನ್ನ, ಆ ಜ್ಞಾನವನ್ನ ನಾವು ಸಮಾಜಕ್ಕೆ ಬಳಸಿಕೊಳ್ಳುವ ಮೂಲಕ, ಸಮಾಜಕ್ಕೆ ಒಂದು ನಾವು ಮಾದರಿಯಾಗುವ ಮೂಲಕ ಇವತ್ತು ಇಂತಹ ದಿನಾಚರಣೆಗಳನ್ನ ನಾವು ಏನು ಆಚರಣೆ ಮಾಡ್ತೀವಿ ಅದಕ್ಕೊಂದು ಅರ್ಥ ಬರಬೇಕು. ನಾಳೆ ಸಮಾಜದಲ್ಲಿ ಪ್ರತಿಯೊಬ್ಬರು ವಕೀಲರು ಅಂದ್ರೆ ಏನು ಅನ್ನುವಂತಹ ವಕೀಲರ ಮಹತ್ವವನ್ನು ತಿಳ್ಕೊಂಡು ಇವತ್ತು ವಕೀಲ ದಿನಾಚರಣೆ ಆಚರಣೆ ಮಾಡುವಂತಹ ಮುಂಬರುವ ದಿನಮಾನಗಳು ಬರಲಿ ಅನ್ನುವಂತ ಒಂದು ಆಶಯವೊಂದಿಗೆ ಇವತ್ತು ಸಮಾಜಕ್ಕೆ ನಮ್ಗೆ ಎಷ್ಟಾಗ್ತದೆ ಅಷ್ಟು ನಾವು ಸಹಾಯವನ್ನ ಮಾಡಿ, ಎಲ್ಲಿ ಅನ್ಯಾಯ ಇದೆ ಅದರ ವಿರುದ್ಧ ಧ್ವನಿಯನ್ನ ಎತ್ತುವಂತಹ ಒಂದು ಕೆಲಸವನ್ನ ಮಾಡಿದಲ್ಲಿ ನಮ್ಮ ವಕೀಲ ವೃತ್ತಿಗೆ ಸಮಾಜದಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಗೌರವ, ಅದಕ್ಕೆ ಒಂದು ಅರ್ಥ ಬರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಪುಸ್ತಕವನ್ನು ನಾನು ನಮ್ಮ ಅಸೋಸಿಯೇಷನ್ ಲೈಬ್ರರಿಗೆ ಒಂದು 10 ಪ್ರತಿಯನ್ನ ಉಚಿತವಾಗಿ ನಾನು ಕೊಡ್ತಾ ಇದ್ದೀನಿ. ಯೂಸ್ ಮಾಡ್ಕೊಳ್ಳಿ. ಮುಂಬರುವ ದಿನಮಾನಗಳಲ್ಲಿ ಇದರಲ್ಲಿ ಮತ್ತೆ ಬೇಕಾದ್ರೆ ಒಂದು ವರ್ಕ್ಶಾಪ್ ಅನ್ನ ಮಾಡಿ ನೀವು ಯಾವಾಗಲೂ ನಾನು ಬರ್ಲಿಕ್ಕೆ ರೆಡಿ ಇದ್ದೀನಿ, ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನ ಸರಿಪಡಿಸುವಂತಹ ಕೆಲಸ ನಮ್ಮೆಲ್ಲ ವಕೀಲ ಬಂಧುಗಳಿಂದ ಆಗಲಿ ಅನ್ನುವಂತ ಒಂದು ಮಾತನ್ನ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಯಿಸಿ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ಅಧ್ಯಕ್ಷರಿಗೂ ಮತ್ತು ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೂ ನಾನು ನನ್ನ ನಮನಗಳನ್ನ ಸಲ್ಲಿಸ್ತಾ ವಂದನೆಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮುಂಬರುವ ದಿನಮಾನಗಳಲ್ಲಿ ನಮ್ಮ ದೇಶ ಸರಿಯಾದ ನಿಟ್ಟಿನಲ್ಲಿ ಸಾಗಲಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್. ಡಾಕ್ಟರ್ ಸುಭಾಷ್ ಡಾಕ್ಟರ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಇವಾಗ ಗೌರವಾನ್ವಿತ ಶ್ರೀ ಸೈಯದ್ ಬಲಿಕುರ್ ರೆಹಮಾನ್, ಪ್ರಧಾನ ಜಿಲ್ಲಾ ಮತ್ತು ಸೂಚನಾ ನಿರ್ದೇಶಕರು ಬೀದರ್, ಇವರು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಬೋದು. ಕಾರ್ಯಕ್ರಮ ಪ್ರಾರಂಭ ಆದಾಗ ಒಂದು 40% ಸ್ಟ್ರೆಂತ್ ಇತ್ತು, ಬರ್ತಾ 100 ಆಯಿತು. ಈಗ ಡಿಕ್ರೀಸ್ ಆಗ್ತಾ ಆಗ್ತಾ ಒಂದು 60% ಇದೆ. ಎನಿವೆ, ಎಲ್ಲರಿಗೂ ಅಡ್ವೊಕೇಟ್ ಡೇ, ವಕೀಲರ ದಿನಾಚರಣೆಯ ಶುಭಾಶಯಗಳು. ನಾವು ಇನ್ನ ಸ್ಪೀಕರ್ ಆಗಿ ಕರೆದಿದ್ವಿ ರಾಥೋಡ್ ಸಾಹೇಬರು. ನಾನು 2016ರಲ್ಲಿ ನಾನು ಜುಡಿಷಿಯರಿಗೆ ಸೇರಿದೆ ಅಂತ ಈಗ ಹೇಳಿದ್ರು ಅವರು. ಬಹುಶಃ ಸುಮಾರು ವರ್ಷಗಳ ಕಾಲ, ಸುಮಾರು 8 ವರ್ಷಗಳ ಕಾಲ ನಾವು ಒಂದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರು ಮುಖಾಮುಖಿಯಾಗಿ ಭೇಟಿ ಆಗಿಲ್ಲ. ಕ್ವೈಟ್ ನ್ಯಾಚುರಲ್ ಅದು, ಯಾಕಂತಂದ್ರೆ ನಾವು ಸಾವಿರಾರು ಜನ ಜುಡಿಷಿಯಲ್ ಆಫೀಸರ್ಸ್ ಇದ್ದೀವಿ, ಕೆಲವ್ರನ್ನ ಭೇಟಿ ಆಗೋ ಸಂದರ್ಭ ಸಿಗೋದಿಲ್ಲ. ಆದರೆ ನಮ್ಮ ಹಿರಿಯ ವಕೀಲರೊಬ್ಬರು ರಾಜಕೀಯದ ಬಗ್ಗೆ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ರಿಸೈನ್ ಮಾಡೋದು ಅಂದರೆ ಅವಾಗ ನಮ್ಗೆ ಆಶೆ ಇತ್ತು. ಎಸ್, ನಾನು ಕೇಳಿದ್ದೆ ಇವ್ರ ಬಗ್ಗೆ ಅಂತ. ಯಾಕಂತಂದರೆ ಆ ಸಂದರ್ಭದಲ್ಲಿ ಒಂದು ಟೈಮಲ್ಲಿ ಚರ್ಚೆಗೆ ಬಂದಿತ್ತು ನಮ್ಮ ಜುಡಿಷಿಯರಿಯಲ್ಲಿ, ನಮ್ಮ ಸ್ನೇಹಿತರಲ್ಲಿ ಮಾತಾಡ್ಕೊಳ್ತಾ ಇದ್ರು. ಜುಡಿಷಿಯಲ್ ಆಫೀಸರು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ರಿಸರ್ವೇಷನ್ ಕೊಡ್ತಾ ಇದ್ದಾರೆ ಅನ್ನೋದು. ನಿಜವಾಗ್ಲೂ ನನಗೆ ಒಂದು ಕಡೆ ಆಶ್ಚರ್ಯ ಆಯಿತು. ನಂತರ ಈ ದಿನ ಅವರು ರಾಜಕೀಯ ಪ್ರವೇಶ ಮಾಡೋದಕ್ಕೆ ಯೋಗ್ಯರಿದ್ದಾರೆ ಅಂತ ಅನಿಸ್ತು. ಯಾಕಂತಂದರೆ ಲೀಗಲ್ ನಾಲೆಡ್ಜ್ ಜೊತೆಗೆ ಅವರು ನಿಜವಾಗ್ಲೂ ಅವ್ರಿಗೇನು ರಾಜಕೀಯದಲ್ಲಿ ಬೆಳಿಬೇಕಾದಂತಹ ವ್ಯಕ್ತಿಗೆ ಏನು ಗುಣಗಳಿದ್ದಾವೆ ಎಲ್ಲವನ್ನೂ ಇದ್ದಾವೆ ಅಂತ ನನಗಂತೂ ಅನಿಸ್ತಾ ಇದೆ. ಆದರೆ ಅನ್ಫಾರ್ಚುನೇಟ್ ಆಗಿ
ನಾನು ಬೇಸರದಿಂದ ಹೇಳ್ತಾ ಇರೋದು, ಇಂಥ ವ್ಯಕ್ತಿಗಳನ್ನು ಮುಂದೆ ಬರೋದಕ್ಕೆ ನಾವು ನೀವು ನಮ್ಮ ಜನತೆ ಅವಕಾಶ ಕೊಡಬೇಕು. ನಂತರದಲ್ಲಿ ಅವರ ಪರಿಚಯ ಇಲ್ಲದೆ ಇದ್ರು ನಂತರ ಎಲೆಕ್ಷನಲ್ಲಿ ಏನಾಯಿತು ಅಂತ ಕೂಡ ಕೇಳಿದ್ದೆ. ನೋಡಿ ಈಗ ತಾನೇ ನಮಗೆ ಈಗ ಎಲ್ಲ ಫ್ಲಾಶ್ ಆಗ್ತಾ ಇರೋದು, ನನಗೆ ಎಲೆಕ್ಷನಲ್ಲಿ ಏನಾಯಿತು ಅಂತ ನಿಜವಾಗ್ಲೂ ಭಾಳ ಬೇಸರ ಆಗಿತ್ತು. ಇಂಥವರ ಸೇವೆ ನಮಗೆ ನಿಮಗೆ ನಮ್ಮ ದೇಶಕ್ಕೆ ಬಹಳ ಅಗತ್ಯವಾಗಿದೆ. ಈ ಸಣ್ಣ ವಿಚಾರವನ್ನು ಹೇಳ್ತಾ ಎಲ್ಲರನ್ನೂ ಭಾಳ ಬೇಜಾರಾಗಿದ್ರಿ. ನಾನು ಮೊದಲು ಅಬ್ಸರ್ವ್ ಮಾಡ್ತಾ ಇದ್ದೆ, ನಮ್ಮ ಹಿರಿಯ ವಕೀಲರು ಮಾತಾಡ್ತಾ ಇದ್ರು. ಇನ್ನು ಕೆಲವರು 50 ವರ್ಷ ಪ್ರಾಕ್ಟೀಸ್ ಆಗಿರೋರು, 25 ವರ್ಷ ಪ್ರಾಕ್ಟೀಸ್ ಆಗಿರೋರು ಎಲ್ಲ ಮಾತಾಡ್ತಾ ಇದ್ರು. ನನಗೆ ಭಾಳ ಬೇಸರ ಆಗ್ತಾ ಇದ್ದಿದ್ದು ಒಂದು, ಅವ್ರು ಮಾತಾಡ್ತಾ ಇದ್ರೆ ತಾವೆಲ್ಲರೂ ಭಾಳ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರು. ನಿಜವಾಗ್ಲೂ ಅದನ್ನು ನಿಲ್ಲಿಸಿ. ಯಾಕಂತಂದರೆ ನನ್ನ ವಯಸ್ಸೇನಿದೆಯೋ ಅದಕ್ಕಿಂತ ಹೆಚ್ಚಿಗೆ ಪ್ರಾಕ್ಟೀಸ್ ಇದೆ ಅವರಿಗೆ. ಅವರು ಇಲ್ಲಿ ವೇದಿಕೆ ಮುಂದೆ ನಿಂತ್ಕೊಂಡು 4 ಮಾತಾಡ್ತಾ ಇರಬೇಕಾದ್ರೆ ನಾವೊಂದು ಕೇಳಿ ಎಲ್ಲೋ ಒಂದು ಅವರು ಹೇಳೋ ಒಂದು ಅಕ್ಷರದಲ್ಲಿ ನಮ್ಮ ಜೀವನ ಸಾರ್ಥಕ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ದಯಮಾಡಿ ನಿಮಗೆ ಸೀನಿಯರ್ಸ್ ನಾನು ಹೇಳ್ತಾ ಇಲ್ಲ, ಜೂನಿಯರ್ಸ್ ಹೇಳ್ತೀನಿ, ದಯಮಾಡಿ ಅಂಥವರೆಲ್ಲ ಬಂದು ವೇದಿಕೆಗೆ ಬಂದು ನಮ್ಮ ಮುಂದೆ ಮಾತಾಡಿ ನಮಗೆ ಮಾರ್ಗದರ್ಶನ ಕೊಡ್ತಾರಲ್ಲ, ಅದು ನಮಗೆಲ್ಲ ಪುಣ್ಯ ಅಂತ ತಿಳ್ಕೋಬೇಕು ಇವೆಲ್ಲ. ಆದ್ದರಿಂದ ಇನ್ನು ಮುಂದೆ ಹೇಳ್ತಾ ಇರೋದು ಯಾವತ್ತೇ ಆಗಲಿ, ಈಗ ನಮ್ಮ ವಕೀಲರೊಬ್ಬರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇದು ನಮ್ಮ ವೇದಿಕೆ, ನಮ್ಮ ದಿನ, ನಾನು ಮಾತಾಡ್ತೀನಿ ಅಂತ. ಈಗ ನಮ್ಮ ದಿನ ಅಂತಂದು ನಾವು ಆ ದಿನಕ್ಕೆ ಗೌರವ ಎಷ್ಟು ಕೊಡಬೇಕು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕಂತ ವಿಚಾರ. ನನಗೆ ನಿಜವಾಗ್ಲೂ ನಮ್ಮ ಸೀನಿಯರ್ 50 ವರ್ಷ ಪ್ರಾಕ್ಟೀಸ್ ಆಗಿರೋರು ಮಾತಾಡ್ತಾ ಇದ್ರೆ ಮೋರ್ ದ್ಯಾನ್ 50% ಯಾರನ್ನು ಕೇಳ್ತಾ ಇದ್ರು, ಭಾಳ ಮಾತಾಡ್ತಾ ಇದ್ರು. ದಯಮಾಡಿ ಅದು ಮಾಡಬೇಡಿ, ನನ್ನ ರಿಕ್ವೆಸ್ಟ್ ಇದು. ಆಸ್ ಎ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲ, ನಿಮ್ಮಲ್ಲಿ ಒಬ್ಬನು ಮೊದಲು ಹೇಳ್ತಾ ಇದ್ರಿ, ನಮ್ದೇನು ವಿಶೇಷ ಇಲ್ಲ ಇಲ್ಲಿ, ನಾವು ಕೂಡ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನಂತರದಲ್ಲಿ ಏನೋ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಹಾಕ್ಬಿಟ್ಟು ಹೈಕೋರ್ಟ್ ಬಾಪ ಕೆಲಸ ಮಾಡುವ ಅಂತ ಹೇಳಿದ್ದಾರೆ, ಬಂದ್ಬಿಟ್ಟಿದ್ದಾರೆ. ಹೌದಲ್ವಾ? ಹೌದು, ಸತ್ಯ ಅಲ್ವಾ ಇದು? ಸತ್ಯ. ಯಾಕಂದ್ರೆ ಹೈಕೋರ್ಟ್ ಅವರೇನು ನೀನು ಬಾ ಅಂತ ಕರೆದಿಲ್ಲ, ಅರ್ಜಿ ಕರೆದಿದ್ದಾರೆ, ನಾನು ಅರ್ಜಿ ಹಾಕಿದ್ದೀನಿ. ಅರ್ಜಿ ಹಾಕ್ಬಿಟ್ಟು ನಾನು ಕೆಲಸಕ್ಕೆ ಬಂದಿದ್ದೀನಿ. ಇನ್ನೊಂದು ತಮಗೆಲ್ಲ ಸಮಯ ಹೆಚ್ಚಾಗಿರೋದು, ಮಾತಾಡೋದು ಭಾಳ ಇದೆ, ಆದರೆ ಸಮಯ ತುಂಬ ಜಾಸ್ತಿ ಆಗಿರೋದ್ರಿಂದ ಒಂದು ಎರಡೆರಡು ಮಾತಿಸ್ತೀನಿ. ಅದ್ರ ಜೊತೆಗೆ ಎಲ್ಲಿ ಸಲ್ಲದವನು ಎಲ್ಲಿ ಸಲ್ಲುವನು ಆ ಮಾತನ್ನ ನಾವು ಒಂಥರ ಕಾಮಿಡಿಯಾಗಿ ತಗೊಂಡ್ರು ಕೂಡ ಒಂಥರ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ನಾವು. ಮೋಸ್ಟ್ಲಿ ನಾವು ಎಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಕಾಲ ಇತ್ತು. ಬಟ್ ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಇಷ್ಟಪಟ್ಟು ಬರ್ತಾ ಇದ್ದಾರೆ ಎಲ್ಲರೂ, ನಮ್ಗೆ ಈ ಪ್ರೊಫೆಷನ್ ಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ನೀವು ಸ್ವಲ್ಪ ಬೆಂಗಳೂರು ಆಮೇಲೆ ಆ ಕಡೆ ಹೋಗಿ ನೋಡಿ. ಮೊದಲು ನಾವು ಓದಬೇಕಾದ್ರೆ ಎಲ್ಲೋ ಒಂದು ಡಿಸ್ಟ್ರಿಕ್ಟಲ್ಲಿ ಒಂದು ಕಾಲೇಜ್ ಇತ್ತು, ಹೆಜ್ಜೆಗೆ ಒಂದು ಕಾಲೇಜ್ ಇದೆ. ನಾನು ತುಮಕೂರಿನ ವಿದ್ಯೋದಯ ಲಾ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ಬೇಕಾದ್ರೆ ನಾನು ಹೋಗಿ ಸೇರಿದಾಗ ನಾನು ಕಟ್ಟಿರೋ ಫೀಸು 1100 ರೂಪಾಯಿ. ಆಮೇಲೆ ಎಕ್ಸಾಮ್ ಟೈಮಲ್ಲಿ 600 ರೂಪಾಯಿ. ಈಗ ನೀವು ಯಾವುದೇ ಸ್ಟೂಡೆಂಟ್ನ ನೀವು LLB ಸೇರಿಸ್ಬೇಕಾದ್ರೆ ಒಳ್ಳೆ ಕಾಲೇಜಲ್ಲಿ ಹೋಗಿ ಸೇರಿಸ್ಬೇಕಂದ್ರೆ ರೆಕಮೆಂಡೇಶನ್ ಬೇಕು, ಸೀಟ್ ಸಿಗಲ್ಲ, ಅಂಥ ಪರಿಸ್ಥಿತಿ. ಆಮೇಲೆ ಜೂನಿಯರ್ಸ್ ಎಲ್ಲ ಹೇಳ್ತಾ ಇದ್ರು, ಈ ಪ್ರೊಫೆಷನ್ ತುಂಬ ಕಷ್ಟ, ಅಷ್ಟೊಂದು ಈಸಿ ಏನಲ್ಲ ನೋಡಿ. ಇವರೆಲ್ಲ ಮುಂದೆ ಕೂತಿದ್ದಾರೆ, ನಿಜವಾಗ್ಲೂ ಪಕ್ಕಕ್ಕೆ ಕರ್ಕೊಂಡು ಕೇಳಿ ಅವ್ರಿಗೆ ಏನೇನು ಕಷ್ಟಪಟ್ಟಿದ್ದಾರೆ, ಎಷ್ಟು ದಿನ ಜೇಬಲ್ಲಿ 1 ರೂಪಾಯಿ ಕೂಡ ಇಲ್ಲದೆ ಮನೆಗೆ ಹೋಗಿದ್ದಾರೆ, ಎಷ್ಟು ದಿನ ಒಂದು ಮಧ್ಯಾಹ್ನದ ಹೊತ್ತು ಊಟ ಮಾಡ್ದಂಗೆ ಹೋಗಿದ್ದಾರೆ ಅನ್ನೋದು ನಿಜವಾಗ್ಲೂ ಹೇಳ್ತಾರೆ. ಇವತ್ತು ಕೂಡ ನೀವೇನಾದರೂ ಹಣ ನೋಡ್ಬೇಕಂತಂದ್ರೆ, ದುಡ್ಡು ನೋಡ್ಬೇಕಂದ್ರೆ ಅವರೆಲ್ಲ ಹೇಳ್ತಾ ಇದ್ರು 5 ವರ್ಷ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನೀವು ತುಂಬಾ ಕಠಿಣ ಪರಿಶ್ರಮ ಮಾಡಿ ತುಂಬ ಕಷ್ಟಪಟ್ಟರೆ ಮಾತ್ರ 5 ವರ್ಷಕ್ಕೆ ದುಡ್ಡು ನೋಡ್ತೀರ. ಅದರ್ವೈಸ್ ನಾನು ಈಗ ನಿಜವಾಗ್ಲೂ ಇದಕ್ಕಿಂತ ಹೇಳ್ತಾ ಇದ್ದೀನಿ, 5 ವರ್ಷ ಕೂಡ ಸಾಲು, 5 ವರ್ಷ ಕೂಡ ನೋಡೋಕ್ಕಾಗಲ್ಲ. ನಾವು ಈಗ ನನ್ನದೇ ಎಕ್ಸಾಂಪಲ್ ತಗೋಬೇಕಂತಂದರೆ, ನಾನು ತುಂಬ ರಿಮೋಟ್ ಏರಿಯಾದಲ್ಲಿ ತುಂಬ ಹಿಂದುಳಿದ ಪ್ರದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತವನು. ನಾವೇನು ಸುಮಾರು ವರ್ಷ ಹೋದ್ರೂ ಕೂಡ ಎಷ್ಟೋ ಸರಿ ಮನೆಗೆ ಹೋಗ್ಬೇಕಂದ್ರೆ ಬರೀ ದಿನ ಎಲ್ಲ ಕೆಲಸ ಮಾಡಿದ್ರು, ಒಳ್ಳೆ ಟ್ಯಾಲೆಂಟ್ ಇದ್ರು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿದ್ರು ನಾವು ಮನೆಗೆ ಹೋಗ್ಬೇಕಾದ್ರೆ ಒಂದು 50-100 ರೂಪಾಯಿ ಇಲ್ಲದೆ ಹೋಗ್ತೀವಿ. ನಿಜವಾಗ್ಲೂ ಭಾಳ ಬೇಸರ ಆಗ್ತಾಯಿತ್ತು ಆ ಟೈಮಲ್ಲಿ. ಆದರೆ ನಮ್ಮನ್ನು ನೋಡಿದವ್ರು ಹೇಳೋರು, ನಿಮಗೆ ಭಾಳ ಒಳ್ಳೆ ಭವಿಷ್ಯ ಇದೆ ಅಂತೀವಿ. ಅಂದರೆ ಭವಿಷ್ಯ ಹೆಂಗಾಗುತ್ತೆ ಅಂತಂದರೆ, ನಮ್ಮ ಪರಿಶ್ರಮದಿಂದ, ನಾವು ಕಷ್ಟಪಡೋದ್ರಿಂದ, ನಾವು ಪ್ರೊಫೆಷನ್ ಕಡೆಗೆ, ನಾಲೆಡ್ಜ್ ಕಡೆಗೆ ಎಲ್ಲಿವರೆಗೂ ಗಮನ ಕೊಡೋದಿಲ್ವೋ ಅಲ್ಲಿಯವರೆಗೂ ಸಕ್ಸಸ್ ಖಂಡಿತವಾಗ್ಲೂ ಸಿಗೋದಿಲ್ಲ. ನಾನು ಹೇಳ್ತೀನಿ ನೋಡಿ, ಇದಕ್ಕೆ ಅಡ್ಡದಾರಿನೇ ಇಲ್ಲ.
ಅಡ್ಡದಾರಿ ಬೇಕಾದ್ರೆ ನೀವು ಒಂದೆರಡು ಕೇಸಲ್ಲಿ ಮೋಸ ಮಾಡಿಬಿಟ್ಟು ಹಣ ಸಂಪಾದನೆ ಮಾಡ್ಬೋದು, ಬಟ್ ಲಾಂಗ್ ಟರ್ಮ್ಗೆ ಅದು ಬರೋದಿಲ್ಲ, ಅದು ಕೆಲಸಕ್ಕೆ ಬರೋದಿಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ಅಂಥ ಕೇಸಲ್ಲಿ, ಅಂಥ ರಿಮೋಟ್ ಏರಿಯಾದಲ್ಲಿ ಪಾವಗಡ ಅಂತ ನೀವು ಕೇಳಿರ್ಬೋದು, ಮೋಸ್ಟ್ಲಿ ಎಷ್ಟೋ ಜನ ಕೇಳಿರಲ್ಲ. ಅಂಥ ಪ್ಲೇಸಲ್ಲಿ 2002ರಲ್ಲಿ ನಾನು APP ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ಸ್ ಕಾಲ್ ಮಾಡಿದ್ರು. ನಾವು ಅಪ್ಲಿಕೇಶನ್ ಹಾಕೋಕೆ ಹೋದಾಗ ನಮ್ಮ ಬಾರೋರೆಲ್ಲ ಹೇಳಿದ್ರು, ಹುಡುಗರೆಲ್ಲ, ನೀವು ಯಾಕೆ ಹಾಕ್ತೀಯಪ್ಪ, ನಮಗೆ ಯಾರ ಕೈಯಲ್ಲೂ ಆಗಲ್ಲ ಅಂತ. ನನಗೆ ಒಂದು ಯೋಚನೆ, ಯಾಕಾಗಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಐ ಸ್ಟುಡ್ ಫಸ್ಟ್ ಇನ್ ದಿ ಸ್ಟೇಟ್, ನಂಬರ್ 1 ಇನ್ ದಿ ಲಿಸ್ಟ್. ನಮ್ಮ ನ್ಯಾಯಾಧೀಶರಲ್ಲಿ ಇದ್ದವರು ಅವರು ನನ್ನ ದಿನ ನೋಡೋರು, ಎಲ್ಲರ ಮುಂದೆ ಹೇಳೋದು, ನೋಡಿ ಹಾಕಿದ ಎಷ್ಟೊಂದು ಒಳ್ಳೆ ಸಬ್ಮಿಷನ್ ಮಾಡ್ತಾನೆ, ಅವ್ನು ಸಬ್ಮಿಷನ್ ನೋಡಿ ತಂದುಕೊಡ್ತೀನಿ, ಚೇಂಬರ್ಗೆ ಕೊಡ್ತೀನಿ. ಅವ್ರಿಗೆ ಸುಸ್ತಾಗ್ಬಿಟ್ಟಿದ್ದಾರೆ, ಅವ್ರು ಏನು ರೀ ಸ್ಟೇಟಿಗೆ ಫೀಸ್ ಬಂದುಬಿಟ್ಟಿದ್ರಲ್ಲ ನೀವು ಅಂತ. ಬಟ್ ಅವ್ರು ನಮ್ಮ ಪರಿಶ್ರಮ ನಮ್ಮ ಸೀನಿಯರಿಗೆ ಗೊತ್ತು. ಪ್ರತಿದಿನ ಆಫೀಸ್ಗೆ ಬಂದಾಗ ಫ್ರೀ ಟೈಮಲ್ಲಿ ಓದೋದು, ಸೀನಿಯರು ನೋಟ್ಸ್ ಮಾಡಿಟ್ಟಿರೋರು, ಸೈಟೇಷನ್ಸ್ಗಳು ಅದು ಇದು ಯಾರು ನೋಡ್ತಾ ಇರಲಿಲ್ಲ. ನಾನು ಒಂದು ಬಿಡ್ತಾ ಇರಲಿಲ್ಲ, ಎಲ್ಲವನ್ನು ಓದೋದು. ನೋಡಿ, ನಂತರದಲ್ಲೂ ಅಷ್ಟೇ ಹೋರಾಟದ ಕಂಟಿನ್ಯೂಸ್ ಪರಿಶ್ರಮ, ಕಂಟಿನ್ಯೂಸ್ ಹೋರಾಟ. ಏನಂತಂದರೆ ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಇಟ್ಗಿ ಕೇಸ್ ಅಂತ ಇತ್ತು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ತಗೊಳ್ಳೋ ಹಾಗಿರಲಿಲ್ಲ. ದೇ ಆರ್ ಡಿಬಾರ್ಡ್ ಫ್ರಮ್ ಟೇಕಿಂಗ್ ದಿ ಎಕ್ಸಾಮಿನೇಷನ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್. ನಾವು ಹೈಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡಿಕೊಂಡು ರಿಟ್ ಪಿಟಿಷನ್ಸ್ ಹಾಕ್ಕೊಂಡು ಆ ಆರ್ಡರ್ನ ಏನು ತಗೊಳಕ್ಕಾಗಲ್ಲ ಅನ್ನೋದು ಏನು ಆರ್ಡರ್ ಇತ್ತೋ ಅದನ್ನು ನಾವು ರಿಟ್ ಪಿಟಿಷನ್ಸ್ನ ಒಂದು ಸರಿ ಸೋತು ಅಪೀಲ್ ಹಾಕಿ ಗೆದ್ಕೊಂಡು ರೂಲ್ಸ್ ಅಮೆಂಡ್ಮೆಂಟ್ ಮಾಡಿ ಕಾಲ್ ಮಾಡಿದ ನಂತರ ನಾವು ಅಪ್ಲಿಕೇಶನ್ ಹಾಕಿ ಫಸ್ಟ್ ಬ್ಯಾಚಲ್ಲಿ ಸೆಲೆಕ್ಟ್ ಆಗ್ತದೆ. ನಂತರ ನಿಮ್ಮ ಇನ್ಫಾರ್ಮೇಷನ್ಗೆ, ಆ್ಯಸ್ ಆನ್ ಟುಡೇ ಆಲ್ಸೋ ಐ ಆಮ್ ಒನ್ ಆಫ್ ದಿ ಲಿಟಿಗೇಟ್ ಬಿಫೋರ್ ಹನುಮನ್ ಹೈಕೋರ್ಟ್. ಅಂದರೆ ಹೋರಾಟ ಮುಂದುವರೆದಿದೆ, ಪರಿಶ್ರಮ ಮುಂದುವರೆದಿದೆ. ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳೋದಷ್ಟೇ, ಬರೀ ಕೋರ್ಟಿಗೆ ಬಂದುಬಿಟ್ಟು ಪ್ರೇಫರ್ ಟೈಮ್ ಅಂತ ಹೇಳ್ಕೊಂಡು ಟೈಮ್ ಕೊಡಿ ಅಂತ ಹೋದರೆ ನೀವು 20 ವರ್ಷ ಹೋದರೆ ಇಲ್ಲೇ ಇರ್ತೀವಿ. ನಾನು ಹೇಳೋದಷ್ಟೇ, ಟೈಮ್ ಹೋಗ್ತಾ ಇರುತ್ತೆ, ನಿಮಗೆ ಗೊತ್ತಾಗೋದಿಲ್ಲ. ನಿಮಗೆ ಮನೆಗೆ ಹೋಗಿ ಮುಖ ತೋರ್ಸೋಕ್ಕಾಗಲ್ಲ, ಅರ್ಥ ಆಯ್ತಲ್ಲ, ಮುಖ ತೋರ್ಸೋಕ್ಕಾಗಲ್ಲ. ದಯಮಾಡಿ ದುಡ್ಡಿಲ್ಲದೆ ಇದ್ರೂ ಪರವಾಗಿಲ್ಲ, ಖಂಡಿತವಾಗಿ ನಾಲೆಜ್ ಬೆಳೆಸ್ಕೊಳ್ಳಿ. ಬೀದರ್ ಅಂತ ಒಳ್ಳೆಯ ಸ್ಥಳದಲ್ಲಿ ಇವ್ರು ಹೇಳ್ತಾ ಇದ್ರು, ನೀವೆಲ್ಲ ಪರಿಶ್ರಮ ಇದ್ದರೆ ಯಾವತ್ತೂ ನಿಮಗೆ ಫಲ ಸಿಗುತ್ತೆ. ಕಷ್ಟಪಡಿ, ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ ತಗೊಳ್ಳಿ. ಬೇಡ ಅಂತಂದರೆ ಬೇರೆ ಈಗ ಕಾರ್ಪೊರೇಟ್ ಸೆಕ್ಟರಲ್ಲಿ ಒಳ್ಳೆಯ ಅವಕಾಶಗಳಿದ್ದಾವೆ, ತಗೊಳ್ಳಿ. ಈ ಸಂದರ್ಭದಲ್ಲಿ ನಿಮಗೆಲ್ಲ ಶುಭ ಆಗಲಿ. ಒಳ್ಳೆಯ ಸಾರ್ವಜನಿಕರಿಗೆ ನಿಮ್ಮಿಂದ ಬಹಳ ಅಪೇಕ್ಷೆ ಇದೆ, ಅದನ್ನು ಸರಿ ಹೊಂದುವಂತೆ ನೀವು ಕೆಲಸ ಮಾಡ್ಕೊಂಡು ಹೋಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇದನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಹಿಸಿ ಸಾಹೇಬರಿಗೆ ತುಂಬ ಧನ್ಯವಾದಗಳು. ನೇರವಾಗಿ ದಿಟ್ಟವಾಗಿ ಹೇಳಿದ್ದಾರೆ. ಇದು ಹಿಂಗೆ ನಿರಂತರವಾಗಿರಲಿ ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ನಾವು ಹೇಳೋ ಬೇರೆ ತಿಳ್ಕೊತಾರೆ ಅವರು. ಅದಕ್ಕೆ ಇದೇ ರೀತಿ ತಾವು ಹೋಗುವವರೆಗೆ ಎಲ್ಲ ಹೇಳ್ಕೊಳ್ತಾನೆ ಹೋಗ್ಬೇಕಂತ ಹೇಳ್ಕೊಳ್ತಾನೆ. ನಾವೊಂದು ವರ್ಕ್ಶಾಪ್ ಅರೇಂಜ್ ಮಾಡಿದಾಗ ಒಂದು 40 ತಾಸು 1 ತಾಸು ನಿಮಗೆ ಟೈಮ್ ಕೊಟ್ಬಿಡ್ತೇವೆ ಸರ್. ಅವತ್ತಿನ ದಿವಸ ನೀವೇ ಬಂದು ಎಲ್ಲ ಜೂನಿಯರ್ಸ್ಗಳಿಗೆಲ್ಲ ಗೈಡ್ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಇವಾಗ ಕೊನೆಯದಾಗಿ ಒಂದು ಅಧ್ಯಕ್ಷೀಯ ಭಾಷಣ ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮುಖ ವಿ ಸ್ವಾಮಿ ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಇಂದು ವಕೀಲರ ದಿನಾಚರಣೆ, ಎಲ್ಲರಿಗೂ ಶುಭಾಶಯಗಳು. ಈಗ ಸುದೀರ್ಘವಾಗಿ 2 ತಾಸು ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಜಿಲ್ಲಾ ವಕೀಲ ಸಂಘದಲ್ಲಿ ವಕೀಲ ದಿನ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಮಿಸಿದಂಥ ಬೀದರ್ನ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಸೈಯದ್ ಬಳಿಯೂರು ರೇಮಂಡ್ ಸಾಹೇಬ್ರೆ, ಅದೇ ರೀತಿಯಾಗಿ ವಿಶೇಷ ಉಪನ್ಯಾಸನ ನೀಡಲು ಬಂದಂಥ ಸುಭಾಷ್ ಚಂದ್ರ ರಾಠೋಡ್ ಸಾಹೇಬ್ರೆ, ಹಾಗೂ ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ಹಿರಿಯ ವಕೀಲರು ಬಂದಿದ್ದಾರೆ, ಹಾಗೂ ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಬಂದಿದ್ದವರೇ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯ ಸ್ನೇಹಿತರೆ, ಸೀನಿಯರ್ ವೃಂದದವರೇ, ಹಾಗೂ ನನ್ನ ಆತ್ಮೀಯ ಮಹಿಳಾ ವೃಂದದ ವಕೀಲ ವೃಂದದವರೇ, ತಮಗೆಲ್ಲ ತಿಳಿದಿರುವ ಹಾಗೆ ಇಂದು ನಮ್ಮ ವಕೀಲರ ದಿನಾಚರಣೆ. ನಮ್ಮ ವಕೀಲರ
ಸಮಾಜದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತಕ್ಕಂಥ ಮಾತನ್ನು ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಸುದೀರ್ಘವಾಗಿ ಹೇಳಿದ್ದಾರೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಬ್ಯಾರಿಸ್ಟರ್ ಆಗಿ, ಸ್ವಾತಂತ್ರ್ಯ ನಂತರ ವಕೀಲರಾಗಿ ಅನೇಕ ಮಹಾನ್ ನಾಯಕರು ಒಂದು ಭಾರತ ದೇಶವನ್ನು ನಿರ್ಮಾಣ ಮಾಡಲು ವಕೀಲರ ಒಂದು ತ್ಯಾಗ ಬಹಳಷ್ಟು ಇದೆ ಅಂತ ಈಗಲೇ ಹೇಳಿದರೆ ನಾನು ಸಹ ಅದನ್ನು ಒಪ್ಪುವಂಥದ್ದಾಗಿದೆ. ಯಾಕೆಂದರೆ ನಮ್ಮಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧೀಜಿ ಆಗಲಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಲಿ, ಅನೇಕ ಮಹಾನ್ ನಾಯಕರ ಪಟ್ಟಿನೇ ಇದೆ. ವಕೀಲ ವೃತ್ತಿಯನ್ನು ಕಂಪ್ಲೀಟ್ ಬ್ಯಾರಿಸ್ಟರ್ ಆಗಿ ಒಂದು ವಕೀಲನ್ನು ಮಾಡಿ ಸಮಾಜವನ್ನು ಭಾರತವನ್ನು ನಿರ್ಮಾಣ ಮಾಡಲು ಮಹಾನ್ ವ್ಯಕ್ತಿಗಳ ಒಂದು ಕೊಡುಗೆ ಇದೆ ಅಂತ ನಾನು ಹೇಳಬಹುದು. ಅದೇ ರೀತಿಯಾಗಿ ವಕೀಲ ವೃತ್ತಿ ಒಂದು ನಾವು ಒಂದು ಸಮಾಜದ ಒಂದು ಸೊಸೈಟಿ ಆಫ್ ದಿ ಕ್ರೀಮ್ ಅಂತ ಹೇಳ್ತೀವಿ. ನಾವು ವಕೀಲರದ್ದು ಸಮಾಜಕ್ಕೆ ನಾವು ಒಂದು ವಿಶೇಷವಾದಂತಹ ನಮ್ಮ ಕಾಳಜಿಯೆಲ್ಲ ವಕೀಲರಲ್ಲಿ ಇರಬೇಕು ಮತ್ತು ಇದೆ. ಯಾಕೆಂದ್ರೆ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ವಕೀಲ ಪಾತ್ರ ಬಹಳ ಮುಖ್ಯವಾದಂತ ನಮ್ಮ ಸಮಾಜದಲ್ಲಿ. ಈಗ ನಮ್ಮ ಸಂಘದ ಗೌರವದ ಎಲ್ಲ ಸದಸ್ಯರು ಹೇಳಿದ್ದಾರೆ. ಅದೇ ರೀತಿಯಾಗಿ ವಕೀಲರ ಪಾತ್ರ ನಮ್ಮ ಸಮಾಜ ಇರಬೇಕು ಮತ್ತು ನಮ್ಮ ಫ್ಯಾಮಿಲಿ ಸಹ ಅಷ್ಟೇ ರೀತಿಯಿಂದ ನಾವು ನೋಡ್ಕೊಳ್ಬೇಕಾಗ್ತದೆ. ವಕೀಲ ವೃತ್ತಿಯಲ್ಲಿ ನಾವು ಪಾಸ್ ಆಗಿರುವಂತವರು ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಪಾಸ್ ಮಾಡಬೇಕಾಗ್ತದೆ. ಅದನ್ನು ನಾವು ಸರ್ವ ಆಗಬೇಕಾಗ್ತದೆ. ಏಕೆಂದರೆ ವಕೀಲ ವೃತ್ತಿಯನ್ನು ಪಾಸ್ ಮಾಡಿದ ತಕ್ಷಣ ನಮಗೆ ಸಾಹೇಬ್ ಹೇಳಿದಾಗೆ ದುಡ್ಡು ಬರುವುದಿಲ್ಲ. 100% ಆಗಿ ಒಪ್ಪುವಂತ ಮಾತನ್ನು. ಒಂದು ಕಲ್ಪವೃಕ್ಷ ಯಾವ ರೀತಿ ಇದೆ, ಒಂದು ತೆಂಗಿನ ನೀರಿಗೆ ಯಾವ ತರ ಬೆಳೆಸ್ತೀವಿ ಆ ತರ ಅದಕ್ಕೆ ಸುದೀರ್ಘವಾದಂತಹ ಒಂದು ಪೋಷಣೆ ಪಾಲನೆ ಮಾಡಿದಾಗ ಮಾತ್ರ ನಾವು ಸಮಾಜದಲ್ಲಿ ಒಂದು ಸೇರಲಿಕ್ಕೆ ಸಾಧ್ಯ, ನಮ್ಮ ಫ್ಯಾಮಿಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ. ಯಾಕಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತದೆ. ವಕೀಲ ನಾವು ಡೈಲಿ ಸ್ಟೂಡೆಂಟ್ ನಾವು ಪ್ರತಿ ದಿನವೂ ನಾವು ವಿದ್ಯಾರ್ಥಿಗಳನ್ನಾಗಿ ನಾವು ಒಳ್ಳೆ ರೀತಿಯಿಂದ ನಾವು ಆರ್ಗ್ಯುಮೆಂಟ್ ಆಗಲಿ, ನಾವು ಡ್ರಾಫ್ಟಿಂಗ್ ಆಗಲಿ, ಒಂದು ನಮ್ಮ ಫೈಲ್ಗಳು ಸ್ಟಡಿ ಮಾಡೋದಾಗಲಿ, ಕೇಸಿನ ಬಗ್ಗೆ ಸ್ಟಡಿ ಮಾಡೋದಾಗಲಿ ಒಳ್ಳೆ ರೀತಿಯಿಂದ ಮಾಡಿದ್ರೆ ಮಾತ್ರನೇ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ಸಂದೇಶ ಕೊಡ್ಬೋದು. ನಮ್ಮ ಫ್ಯಾಮಿಲಿಗೆ ಸಹ ನಾವು ಒಂದು ಅರ್ನ್ ಮಾಡ್ಬೋದು, ಫ್ಯಾಮಿಲಿ ಸಹ ನಾವು ನಡೆಸ್ಬೋದು ಅಂತಕ್ಕಂಥ ಮಾತು ಹೇಳ್ತೇನೆ. ಯಾಕಂದ್ರೆ ವಕೀಲ ಟಫೆಸ್ಟ್ ಜಾಬ್ ಇದೆ. ವಕೀಲರಿಂದ ನಮ್ಮ ವಕೀಲ ವೃತ್ತಿ ಮಾಡ್ಬೇಕಾದ್ರೆ ಅದು ನಮ್ಮ ಹಣೆಬರ ನಮ್ಮ ಕೈಯಲ್ಲಿದೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನಾವು ಎಷ್ಟು ಹುಷಾರಿರ್ತೀವಿ ಅಷ್ಟು ನಮ್ಮನ್ನು ಸಕ್ಸಸ್ಫುಲ್ ಮಾಡ್ತದೆ ವಕೀಲ. ನಾನು ಎಷ್ಟು ಓದುತ್ತೀನಿ, ನಾನು ಎಷ್ಟು ಡ್ರಾಫ್ಟ್ ಮಾಡ್ತೀನಿ, ನಾನು ಎಷ್ಟು ಹುಷಾರಿದ್ದೀನಿ ಅಂತಕ್ಕಂಥದ್ದನ್ನು ಅದು ನನ್ನಲ್ಲೇ ಅಡಕವಾಗಿರುತ್ತದೆ. ಒಟ್ಟು ಯಾರಿಗೂ ಬ್ಲೇಮ್ ಮಾಡಕ್ಕೆ ಸಾಧ್ಯವಿಲ್ಲ. ಅದರಿಂದ ಒಳ್ಳೆ ನೋಬೆಲ್ ಪ್ರೊಫೆಷನ್ ಇದೆ. ಹಾರ್ಡ್ ವರ್ಕ್ ಮಾಡಿದ್ರೆ ಇದು ಸಕ್ಸಸ್ಫುಲ್ ಆಗುತ್ತದೆ. ಮತ್ತು ನಾನು ಸಹ 6 ವರ್ಷಗಳ ಕಾಲ ₹1 ಯಾರು ನೋಡಿಲ್ಲ. ಒಳ್ಳೆ ಸೀನಿಯರ್ ಹತ್ರಕ್ಕೆ ಹೋಗಿ ಅವ್ರು ₹1 ಜೆರಾಕ್ಸ್ ಮಾಡಿದ್ರು ಸಹ ವಾಪಸ್ ಕೊಟ್ಟರೆ ಬಂದಿನಿ. ಇವತ್ತು ನಾನು ಸ್ಟ್ಯಾಂಡ್ ನಿಂತೀನಿ. ಅದು ನನ್ನ ಹಾರ್ಡ್ ವರ್ಕ್. ನಾನು ಯಾವ ಫೀಲ್ಡ್ ಅಲ್ಲಿ ಇದ್ರೂ ಸಹ ನಾವು ಮೋಟರ್ ಎಕ್ಸಿಟ್ ಮಾಡ್ಬೋದು, ಕಂಪನ್ಸೇಷನ್ ಕೇಸ್ ಮಾಡ್ಬೋದು, ಸಿವಿಲ್ ಮಾಡ್ಬೋದು, ಕ್ರಿಮಿನಲ್ ಮಾಡ್ಬೋದು. ನಾನೇನು ಇವತ್ತು ಪ್ರಾಕ್ಟಿಕಲ್ ಹೇಳಬೇಕಾದ್ರೆ 6 ವರ್ಷ ಸಹ ನಾವು ಯಾವುದೋ ₹1 ನೋಡಿಲ್ಲ. ಮನೆ ನಮ್ಗೆ ಸದೃಢ ಇತ್ತು ಸ್ವಲ್ಪ, ನಾವು ಅದರಿಂದ ನಾವು ಬೆಳ್ಕೊಂಡು. ಅದೇ ರೀತಿಯಾಗಿ ವಕೀಲರು ಫ್ಯಾಮಿಲಿಯಿಂದ ಥೋಡ ಸೌಂಡ್ ಇದ್ರೆ ಮಾತ್ರ ವಕೀಲರ ಮೀಡಿಯಂ ಫ್ಯಾಮಿಲಿದವರು ಒಂದು ಸಮಾಜದಲ್ಲಿ ಒಂದು ವಕೀಲ ವೃತ್ತಿಯನ್ನು ಗುರುತಿಸ್ಕೊಳ್ಬೇಕು ಆಗುತ್ತೆ ಅಂತ ಹೇಳ್ತಾ ನಾನು ಗೌರವಾನ್ವಿತ ನ್ಯಾಯಾಧೀಶರು ಕ್ಷಮೆ ಕೇಳ್ತೀನಿ. ಸುದೀರ್ಘವಾದ ನಮ್ಮ ಸಮಯ ನಾವು ಅಸೋಸಿಯೇಷನ್ ತಗೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಕರೆಗೆ ಒಟ್ಟು ರಾಠೋಡ್ ಸಾಹೇಬ್ ಸುಭಾಷ್ ಚಂದ್ರ ರಾಠೋಡ್ ಸಾಹೇಬ್ ಸಹ ಬಂದಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕೊನೆಯದಾಗಿ ಇವಾಗ ಒಂದು ಗೀತೆ ಇದಾದ ದೇಶಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಗೆ ಈ ವೇದಿಕೆ ಕ್ರಾಂತಿಯ ಕಡಲು ಬದುಕೈತಿ ಮೋಸಕ್ಕೆ ಬಲಿಯಾದೆ ಮಾತೆಯ ಪಡೆದು
ಬರಿದಾಗೈತಿ ಕಾಣದೆ ನೀರಾಡಿ ಭೂಮಿ ಬಂಗಾರ ಮಂದಾರ ನೀನು ಮರೆಯಾದೆ ಭಕ್ತಿ ಕುಂದಾರ ಶಕ್ತಿ ಸಿಂಧೂರತೆ ನೀನು ಸೆರೆಯಾದೆ ಜ್ಯೋತಿ ಕನ್ನ ಕೊಯ್ದ ಮನಿಯಾಗೈತಿ ಬಾಂತ್ ನೋಡ್ರಿ ಅರಮನೆ ಜ್ಯೋತಿ ಕನ್ನ ಕೊರೆದ ಮನಿಯಾಗೈತಿ. ಆಗಮಿಸಿ ತಮ್ಮ ಸಮಯನ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ವೇದಿಕೆ ಮುಂದ್ಗಡೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ಮತ್ತು ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಸಂಘದ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ಅವರಿಗೆ ಕೂಡ ಇವತ್ತಿನ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳು ಸಲ್ಲಿಸುತ್ತಾ ಅದೇ ರೀತಿ ಇಲ್ಲಿ ಇವತ್ತು ಒಂದು ಉಪಸ್ಥಿತರಿರ್ತಕ್ಕಂಥ ನಮ್ಮ ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ಕೂಡ ಒಂದು ಜಿಲ್ಲಾ ಉಪಚಾರ ಸಂಘದ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇಂದಿನ ಒಂದು ಔತಣಕೂಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಅಶೋಕ್ ಮಾಲಿಕ್ ಸರ್ ಅವರಿಗೂ ಮತ್ತು ಪುನೀತ್ ಮಾಲಿಕ್ ಸರ್ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗ್ತಾ ಇದೆ.